ಶ್ರೀ ಗುರವೇ ನಮಃ. ಪುಟಾಣಿಗಳೇ, ಹಿಂದಿನ ಕಥೆಯಲ್ಲಿ ನಾವು ಹಿರಣ್ಯಾಕ್ಷ ಅನ್ನುವಂಥ ಒಬ್ಬ ರಾಕ್ಷಸನನ್ನು ಮಹಾವಿಷ್ಣು ಒಂದು ವನವರಾಹದ, ಅಂದರೆ ನಾವು ಆಡು ಭಾಷೆಯಲ್ಲಿ ಹೇಳೋದಾದರೆ ಹಂದಿ ಅಂತ ಹೇಳ್ತೀವಲ್ಲ, ಅದು ಕಾಡು ಹಂದಿ ಅಂತ, ಅದಕ್ಕೆ ವನವರಾಹ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಆ ರೂಪದಲ್ಲಿ ಬಂದು ಅವನನ್ನು ಕೊಲ್ತಾನೆ. ವರಾಹ ರೂಪ ಅದು. ಯಾಕೆ ಅಂತಂದರೆ ಅವನು ತನ್ನ ಬಲದಿಂದ ತುಂಬ ಕೊಬ್ಬಿ ದೇವತೆಗಳಿಗೆಲ್ಲ ತೊಂದರೆ ಮಾಡ್ತಾನೆ, ಲೋಕದ ಮನುಷ್ಯರಿಗೂ ಎಲ್ಲ ತುಂಬ ತೊಂದರೆ ಮಾಡ್ತಾನೆ, ಭೂದೇವಿಯನ್ನೇ ಅಪಹಾರ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಯಾಕೆ ಅಂದರೆ ವಿಷ್ಣು ನನ್ನ ಜೊತೆ ಯುದ್ಧಕ್ಕೆ ಬರಲಿ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಅವನನ್ನು ಕೊಂದು ಬಿಡ್ತಾನೆ. ಮುಂದಿನ ಕಥೆಯಲ್ಲಿ ಅವನ ಅಣ್ಣ ಒಬ್ಬ ಇರ್ತಾನೆ. ಇವತ್ತು ಹೇಳ್ತಾ ಇರೋ ಕಥೆಯ ವಿಷಯ ಏನಪ್ಪ ಅಂದರೆ, ಇನ್ನೊಂದು ಮಹಾವಿಷ್ಣುವಿನ ಮಾಮಿಯದು ಇನ್ನೊಂದು ಅವತಾರ, 4ನೇ ಅವತಾರ. ಎಲ್ಲರಿಗೂ ತುಂಬ ಪ್ರಿಯವಾದ ಅವತಾರ ಅದು. ನಮಗೆಲ್ಲ ಭಯ ಆದಾಗ ನಾವೆಲ್ಲ ನೆನೆಸ್ಕೊಳ್ಳುವಂಥ ಅವತಾರ ಅದು. ಯಾವುದಪ್ಪ ಅದು ಅಂದರೆ ನರಸಿಂಹನ ಅವತಾರ. ಅದು ಮಹಾವಿಷ್ಣು ಮಾಡಿರುವಂತಹ ತುಂಬ ಪ್ರಸಿದ್ಧವಾದ 10 ಅವತಾರಗಳಲ್ಲಿ ಅದು 4ನೆಯ ಅವತಾರ. ಮಕ್ಕಳೇ, ಅವರಿಬ್ಬರ ಬಗ್ಗೆ, ಅವ್ರು ಯಾಕೆ ಭೂಮಿಗೆ ಬಂದರು, ಅವ್ರು ಯಾಕೆ ರಾಕ್ಷಸರಾದರು, ಅವ್ರು ಯಾಕೆ ಅಷ್ಟು ಕೆಟ್ಟವರಾದರು ಅನ್ನೋ ಬಗ್ಗೆ ಒಂದು ಹಿಂದಿನದೊಂದು ಕಥೆ ಇದೆ. ತುಂಬ ಚೆನ್ನಾಗಿದೆ ಕಥೆ ಅದು. ಆ ಕಥೆಯನ್ನು ಒಂದು ಸಲ ಇವತ್ತು ನೆನಪು ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಏನಾಯ್ತಂತೆ, ಒಂದು ಸಲ ವೈಕುಂಠದಲ್ಲಿ, ವೈಕುಂಠ ಅಂದರೆ ಮಹಾವಿಷ್ಣು, ಅಲ್ಲಿ ಹಾಲಿನ ಸಮುದ್ರ ಇರುತ್ತೆ. ಅಲ್ಲಿ ಆದಿಶೇಷ ಅವನು ಹೆಡೆಗಳನ್ನು ಬಿಚ್ಚಿಕೊಂಡು ಮಲಗಿರ್ತಾನೆ, ಸಾವಿರ ಹೆಡೆಗಳು. ಆ ಹಾವಿನ ಮೇಲೆ ಮಹಾವಿಷ್ಣು ಆರಾಮಾಗಿ ಹೀಗೆ ಮಲ್ಕೊಂಡಿರ್ತಾನೆ. ಆ ಫೋಟೋ ನೀವೆಲ್ಲ ನೋಡಿರ್ತೀರಿ ಅಲ್ವಾ, ಅನಂತ ಪದ್ಮನಾಭ ಅನ್ನೋ ಹೆಸರಲ್ಲಿ, ರಂಗನಾಥ ಅನ್ನೋ ಹೆಸರಲ್ಲಿ, ಗೋವಿಂದರಾಜ ಅನ್ನೋ ಹೆಸರಲ್ಲೆಲ್ಲ ದೇವಸ್ಥಾನಗಳಲ್ಲಿ ನಾವು ಅದನ್ನು ನೋಡ್ಬೋದು. ನೀವು ತಿರುವನಂತಪುರಂಗೆ ಹೋದರೆ, ಹಾಗೆ ಶ್ರೀರಂಗಂಗೆ ಹೋದರೆ, ಆಗ ಹಾವಿನ ಮೇಲೆ ಮಹಾವಿಷ್ಣು ಹೀಗೆ ಕೈ ನೀಡ್ಕೊಂಡು ಮಲಗಿರುವಂಥ ಅದ್ಭುತವಾದ ವಿಗ್ರಹಗಳನ್ನು ನೋಡ್ಬೋದು ಮಕ್ಕಳೇ. ಹಾಗೆ ಮಹಾವಿಷ್ಣು ಮಲ್ಕೊಂಡಿರ್ತಾನೆ. ಅವನ ಬಾಗಿಲನ್ನು ಕಾಯುವಂಥವರು ಇಬ್ಬರು, ಅವರ ಹೆಸರು ಜಯ ಮತ್ತು ವಿಜಯ ಅಂತ. ಅವರಿಬ್ಬರು ದೇವತೆಗಳೇ, ಮಹಾವಿಷ್ಣುವಿನ ಬಾಗಿಲನ್ನ ಕಾಯೋರು. ಸಂಸ್ಕೃತದಲ್ಲಿ ಅವರಿಗೆ ದ್ವಾರಪಾಲಕರು ಅಂತಾರೆ. ದ್ವಾರ ಅಂದರೆ ಬಾಗಿಲು. ಅವರಿಬ್ಬರಿಗೆ ಏನಾಗ್ಬಿಟ್ಟಿತ್ತಂತೆ, ಅಹಂಕಾರ ಬಂದ್ಬಿಟ್ಟಿತ್ತು. ಅಹಂಕಾರ ಅಂದರೆ ಏನು ಅಂದರೆ, ನಾನೇ ಶ್ರೇಷ್ಠ, ನಾನು ಹೇಳ್ದಂಗೆ ಎಲ್ಲ ನಡಿಬೇಕು, ನನಗಿಂತ ದೊಡ್ಡವರು ಯಾರೂ ಇಲ್ಲ, ನಾನು ಯಾರಿಗೇನು ಬೇಕಾದರೂ ಮಾಡ್ತೀನಿ, ಈ ಥರದ ಮನೋಭಾವ ಬಂದುಬಿಟ್ರೆ ಅದನ್ನು ಅಹಂಕಾರ ಅಂತ ಕರೀತಾರೆ. ತಪ್ಪು ಅದು ಬಂದುಬಿಟ್ಟಿತ್ತು ಅವ್ರಿಗೆ. ಯಾಕೆ ಬಂದಿತ್ತು ಅಂದರೆ, ನಾವು ಮಹಾವಿಷ್ಣುವಿನ ಬಾಗಿಲನ್ನ ಕಾಯೋರು, ನಮ್ಮ ಅನುಮತಿ ಇಲ್ಲದೆ ಎಷ್ಟೇ ದೊಡ್ಡವರಾದರೂ ಯಾರೂ ಒಳಗೆ ಹೋಗೋಂಗಿಲ್ಲ, ನಾವು ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದರೂ ತಡಿಬಹುದು, ನಾವು ಅನುಮತಿ ಕೊಟ್ಟರೆ ಮಾತ್ರ ಮಹಾವಿಷ್ಣು ಯಾರನ್ನಾದ್ರೂ ನೋಡೋಕ್ಕೆ ಸಾಧ್ಯ ಅಂತ ಈ ಥರದ ಒಂದು ಅಮಲು ಅವ್ರಿಗೆ ತಲೆಗೆ ಹತ್ತಿಬಿಟ್ಟಿತ್ತು. ಅದು ಅಹಂಕಾರ, ಬೇರೆ ತಪ್ಪಾದ ನಡೆಗಳನ್ನೆಲ್ಲ ಅವರಲ್ಲಿ ತಂದುಬಿಟ್ಟಿತ್ತು. ಅದು ಮಹಾವಿಷ್ಣುವಿಗೂ ಗೊತ್ತಾಗಿತ್ತು. ಹೇಗೆ ಗೊತ್ತಾ, ಮಹಾವಿಷ್ಣು ಎಲ್ಲರ ಒಳಗಡೆ, ಇಲ್ಲಿ ನಮ್ಮ ಎದೆ ಒಳಗಿರ್ತಾನಂತೆ, ನಮ್ಮ ಮನಸ್ಸೊಳಗಿರ್ತಾನಂತೆ, ನಮ್ಮ ಅಂತರಂಗದಲ್ಲಿ ಅಂದರೆ ನಮ್ಮ ಒಳಗಡೆ ಇರ್ತಾನಂತೆ ಮಹಾವಿಷ್ಣು. ಹಾಗಾಗಿ ಎಲ್ಲರ ಒಳಗಡೆ ಇರೋದರಿಂದ ನಾವೆಲ್ಲ ಏನೇನು ಯೋಚನೆ ಮಾಡ್ತೀವಿ ಅದೆಲ್ಲ ಮಹಾವಿಷ್ಣು ಗೊತ್ತಾಗುತ್ತಂತೆ ಮಕ್ಕಳೇ. ಅದಕ್ಕೆ ಕೆಟ್ಟ ಯೋಚನೆ ಮಾಡಬಾರ್ದು ಅಂತ ಹೇಳೋದು. ಅವನಿಗೆ ಗೊತ್ತಾಯಿತು, ಆದರೂ ಅವನು ಸುಮ್ಮನೆ ಇದ್ದ. ಆಯಿತು, ಇದಕ್ಕೊಂದು ಇವರಿಗೆ ಒಂದು ತಿಳುವಳಿಕೆ ಕೊಡಬೇಕು, ಒಂದು ಶಿಕ್ಷಣ ಕೊಡಬೇಕು ಅಂತ ಅಂದ್ಕೊಂಡ ಮನಸ್ಸಲ್ಲಿ. ಹಾಗಿರುವಾಗ ಒಂದು ಘಟನೆ ನಡೀತು. ಏನಾಯಿತು ಅಂದರೆ, 4 ಜನ ತಪಸ್ವಿಗಳು ಯಾವಾಗಲೂ ಭಗವಂತನ ಸ್ಮರಣೆ ಧ್ಯಾನ ಮಾಡ್ತಾನೇ ಇರ್ತಾರೆ. ಭಗವಂತನ ಸ್ಮರಣೆ ಧ್ಯಾನವನ್ನು ಬಿಟ್ಟು ಮತ್ತಿನ್ನೇನನ್ನೂ ಅವ್ರು ಮಾಡೋದೇ ಇಲ್ಲ. ಅಂಥ ಅವರು 4 ಜನ ಬ್ರಹ್ಮನ ಮಾನಸಪುತ್ರರು ಅಂತ ಕರೀತಾರೆ ಅವ್ರನ್ನ. ಅವರು ಸನಕ, ಸನಂದನ, ಸನತ್ಸುಜಾತ ಮತ್ತು ಸನತ್ಕುಮಾರ ಅಂತ 4 ಜನ ತಪಸ್ವಿಗಳು. ಅವರು ತಪಸ್ಸಿನಲ್ಲಿ ಎಷ್ಟೊಂದು ನಿರತರಾಗಿರ್ತಾರೆ ಅಂತಂದರೆ, ಅವರು ತಪಸ್ಸು ಮಾಡಿ ಎಷ್ಟೋ ಸಾವಿರಾರು ವರ್ಷಗಳಿಂದ ಅವರು ತಪಸ್ಸು ಮಾಡ್ತಾ ಇದ್ದಾರೆ. ಆದರೂ ನೋಡೋಕೆ ಅವರು 5 ವರ್ಷದ ಹುಡುಗರು ಆಗಿರ್ತಾರಂತೆ ಮಕ್ಕಳೇ.
ನಿಮ್ಮಷ್ಟೇ ಉದ್ದ ಇರ್ತಾರಂತೆ ಅವರು. ಹಂಗೆ ತುಂಬ ತಪಸ್ಸು ಮಾಡಿದ್ರೆ ಆ ಥರದ್ದೆಲ್ಲ ಏನೇನೋ ಸಿದ್ಧಿಗಳು ಸಿಗುತ್ತಂತೆ. ಹಾಗೆ ತಪಸ್ಸು ಮಾಡ್ತಾ ಇರ್ತಾರೆ. ಅವರಿಗೆ ಒಂದು ಸಲ ಮಹಾವಿಷ್ಣುವನ್ನು ನೋಡಬೇಕು, ಅವನ ದರ್ಶನ ಪಡ್ಕೋಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅವ್ರು 4 ಜನ ಮಹಾವಿಷ್ಣುವನ್ನು ನೋಡೋಕ್ಕೆ ಅಂತ ಬರ್ತಾರೆ. ಬಂದಾಗ ವೈಕುಂಠದ ಬಾಗಿಲಿನಲ್ಲಿ ಯಾರಿರ್ತಾರೆ? ಇವರಿಬ್ಬರು ಜಯ ವಿಜಯರಿದ್ದಿರ್ತಾರೆ. ಇವರು ಕೈ ಅಡ್ಡ ಹಾಕಿಬಿಡ್ತಾರೆ, ಹೇಗೆ ನಿಂತ್ಕೊಳ್ಳಿ ಅಂತ. ಆವಾಗ ಅವ್ರು 4 ಜನ ಹೇಳ್ತಾರೆ, ಇಲ್ಲಪ್ಪ ನಾವು ಮಹಾವಿಷ್ಣುವನ್ನು ನೋಡೋಕ್ಕೆ ಅಂತ ಬಂದಿದ್ದೀವಿ, ನಾವು ಒಂಚೂರು ಒಳಗೆ ಹೋಗಬೇಕು ಅಂತ. ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲ ಹಾಗೆಲ್ಲ ಯಾವಾಗಂದ್ರೆ ಆವಾಗ ಮಹಾವಿಷ್ಣು ನೋಡೋಕೆ ಬಿಡೋಕ್ಕಾಗಲ್ಲ, ಅದಕ್ಕೆಲ್ಲ ಅನುಮತಿ ಇಲ್ಲ, ನೀವು ವಾಪಸ್ ಹೋಗಿ ಅಂತ ಹೇಳ್ಬಿಡ್ತಾರೆ. ಆವಾಗ ಇವ್ರು ಏನು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ಅವರು ತುಂಬ ದೊಡ್ಡ ತಪಸ್ವಿಗಳಲ್ವಾ, ಅವ್ರು ತಪಸ್ಸು ಬಿಟ್ಟು ಮಹಾವಿಷ್ಣು ನೋಡೋಕೆ ಬರ್ತಾರೆ ಅಂತಂದರೆ ಅವ್ರು 4 ಜನಕ್ಕೂ ಹಂಗೆ ಅನಿಸಿದೆ ಅಂತಂದರೆ ಅವ್ರ ಒಳಗಡೆ ಮಹಾವಿಷ್ಣು ಅವರು ನೋಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತಲೇ ಅರ್ಥ. ಮಹಾವಿಷ್ಣುವೇ ಹೇಳಿ ಕಳಿಸಿದ್ದಾನೆ ಅಂತಲೇ ಅರ್ಥ ಅದಕ್ಕೆ. ಅವ್ರು ಹೇಳ್ತಾರೆ, ಇಲ್ಲಪ್ಪ ನಾವು ಮಹಾವಿಷ್ಣುವನ್ನು ನೋಡಲೇಬೇಕು ನಾವಿವಾಗ, ಹಾಗಾಗಿ ನೀನು ನಮ್ಮನ್ನು ಬಿಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ಹಾಗೆಲ್ಲ ಯಾವಾಗಂದ್ರೆ ಹೋಗಿ ಬಿಡೋಕ್ಕಲ್ಲ, ನೀವು ಹೋಗಿ ಇವಾಗ ಅಂತ ಹೇಳ್ತಾರೆ. ಆವಾಗ ಇವ್ರು ಹೇಳ್ತಾರೆ, ನೋಡಪ್ಪ ನಮಗೆ ಯಾವಾಗ ಬೇಕಾದರೂ ಬಂದು ನೋಡೋಕ್ಕೆ ಮಹಾವಿಷ್ಣುವೇ ಹೇಳಿದ್ದಾನೆ, ನೀವು ಯಾವಾಗ ಬೇಕಾದರೂ ಬನ್ನಿ, ಹಗಲೊತ್ತಲ್ಲಿ ಬೇಕಾದರೂ ಬನ್ನಿ, ರಾತ್ರಿ ಹೊತ್ತಲ್ಲಿ ಬೇಕಾದರೂ ಬನ್ನಿ, ನೀವು ಭಾನುವಾರ ಬೇಕಾದರೂ ಬನ್ನಿ, ಸೋಮವಾರ ಬೇಕಾದರೂ ಬನ್ನಿ, ಯಾವತ್ತು ಬೇಕಾದರೂ ಬಂದು ನನ್ನನ್ನು ನೋಡಿ. ನೀವು ಯಾವಾಗ ನಾನು ನೋಡೋಕೆ ಬಂದ್ರೂ ನಂಗೆ ಸಂತೋಷ ಆಗುತ್ತೆ, ನೀವು ಬರ್ತಾಯಿರಿ, ಯಾವಾಗ ಬೇಕಂದ್ರೆ ಆವಾಗ ಬರ್ತಾಯಿರಿ ಅಂತ ಹೇಳಿದ್ದಾನೆ ಅಂತ ಹೇಳಿದಾಗ ಆದರೂ ಇವರು ಬಿಡಬೇಕಿತ್ತಲ್ವಾ. ಇವರು ಇಲ್ಲ ನಾವು ಬಿಡೋದಿಲ್ಲ ಅಂದುಬಿಡ್ತಾರೆ. ಆವಾಗ ಅವ್ರಿಗೆ ಕೋಪ ಬಂದುಬಿಡುತ್ತೆ. ಅವ್ರಿಗೆ ಆವಾಗಲೂ ಕೋಪ ಬರೋದೇ ಇಲ್ಲ, ಆದರೂ ಅವ್ರಿಗೆ ಕೋಪ ಬಂದುಬಿಡುತ್ತೆ. ಕೋಪ ಬಂದು ಅವ್ರೇನು ಮಾಡಿಬಿಡ್ತಾರೆ, ಕೂಡಲೇ ಒಂದು ಮಾತು ಹೇಳ್ತಾರೆ. ಏನು ಅಂದರೆ, ನಿಮಗೆ ಅಹಂಕಾರ ಬಂದಿದೆ ಜಯ ವಿಜಯರೇ, ಅಹಂಕಾರ, ಮದ, ಮಾತ್ಸರ್ಯ ಎಲ್ಲ ಕೆಟ್ಟ ಗುಣಗಳೆಲ್ಲ ನಿಮ್ಮಲ್ಲಿ ಬಂದುಬಿಟ್ಟಿದೆ. ಅಂಥ ಗುಣಗಳೆಲ್ಲ ಇದ್ದವರು ಈ ವೈಕುಂಠದಲ್ಲಿ ಇರಬಾರ್ದು. ನೀವು ಏನು ಮಾಡಿ ಅಂದರೆ, ನೀವು ಭೂಲೋಕದಲ್ಲಿ ಹೋಗಿ ಜನ್ಮ ಎತ್ತಿ, ಅಂದರೆ ಭೂಲೋಕದಲ್ಲಿ ನೀವು ಹುಟ್ಟಿ, ಅಂದರೆ ಈ ಲೋಕದಲ್ಲಿ ನೀವು ಹುಟ್ಟಿ ಅಂತ ಹೇಳಿಬಿಡ್ತಾರೆ. ಅದು ತುಂಬ ತಪಸ್ಸು ಮಾಡಿದವರು, ತುಂಬ ಒಳ್ಳೆಯವರು, ತುಂಬ ದೊಡ್ಡವರೆಲ್ಲ ಇರ್ತಾರಲ್ಲ, ಅವ್ರು ಆ ಥರದ ಮಾತನ್ನು ಆಡಿಬಿಟ್ರೆ ಅದನ್ನು ಶಾಪ ಅಂತ ಹೇಳ್ತಾರೆ. ನೀವು ಕೇಳಿದ್ದೀರಿ ಅಲ್ವ ಶಾಪ ಕೊಟ್ಟರು ಅಂತ, ಹಾಗೆ ಶಾಪ ಆಗಿಬಿಡುತ್ತೆ ಅದು. ಆವಾಗ ಅದನ್ನು ಕೇಳಿ ಇವರು ತುಂಬ ಹೆದರಿಕೆ ಆಗುತ್ತೆ ಜಯ ವಿಜಯರಿಗೆ. ಅಯ್ಯೋ ಹೀಗಾಗಿ ಹೋಗ್ಬಿಡ್ತಲ್ಲಪ್ಪ ಅಂತ. ಆವಾಗ ಹಾಗಂದ್ಕೂಡಲೇ ಅವ್ರು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಆಮೇಲೆ ಇವರು ಸನಕಾದಿಗಳು ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಮಹಾವಿಷ್ಣುವನ್ನು ನೋಡ್ತಾರೆ. ಮಹಾವಿಷ್ಣು ಅದೆಲ್ಲ ಏನು ಗಲಾಟೆ ಆಯಿತು ಅಂತೆಲ್ಲ ಕೇಳ್ತಾನೆ. ಹೀಗೀಗಾಯಿತು ಅಂದ್ಬಿಟ್ಟು ಅವರು ಬೇಜಾರು ಮಾಡ್ಕೋತಾರೆ. ನಮಗೆ ಕೋಪ ಬಂದುಬಿಡ್ತು, ನಮ್ಮ ಬಾಯಿಂದ ಶಾಪ ಬಂದುಬಿಡ್ತು, ನಮ್ಗೆ ಯಾವತ್ತೂ ಕೋಪನೇ ಬಂದಿರಲಿಲ್ಲ, ಇವತ್ತು ಯಾಕೆ ಬಂತು ಅಂತಲೇ ಗೊತ್ತಾಗಲಿಲ್ಲ, ಹೀಗಾಗಬಾರ್ದಾಗಿತ್ತು ಅಂತಾರೆ. ಆವಾಗ ಮಹಾವಿಷ್ಣು ನಗ್ತಾ ಹೇಳ್ತಾನೆ, ಅದಕ್ಕೇನು ಬೇಜಾರು ಮಾಡ್ಕೋಬೇಡಿ, ಅದು ಸರಿಯಾಗಿದೆ, ನನ್ನ ಮನಸ್ಸಲ್ಲೂ ಅದು ಸರಿ ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ಅಂತ ಹೇಳಿ ಅವ್ರು ಯಾತಕ್ಕೆ ಬಂದಿದ್ರು ಅವ್ರನ್ನ ಮಾತಾಡಿಸಿ ಅವ್ರನ್ನ ಕಳಿಸ್ಕೊಡ್ತಾನೆ. ಅವ್ರು ಸಂತೋಷದಿಂದ ವಾಪಸ್ ಹೋಗ್ತಾರೆ. ಅವ್ರು ಆಚೆ ಹೋಗ್ತಾ ಇದ್ದ ಹಾಗೇ ಜಯ ವಿಜಯರು ಒಳಗೆ ಬರ್ತಾರೆ. ಮಹಾಪ್ರಭು ನಮ್ಗೆ ಹಿಂಗೆ ಶಾಪ ಬಂದುಬಿಡ್ತು, ನಾವು ನಿನ್ನ ಬಾಗಿಲನ್ನು ಕಾಯಬೇಕು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ತಡೆದ್ವಿ ಅಂತ ನೋಡಿ, ಆದರೂ ನಮಗೆ ತಪ್ಪಿಲ್ಲ ಅಂತ ಹೇಳ್ಕೊಡ್ತಾರೆ. ನಾವು ಹಿಂಗೆ ಶಾಪ ಕೊಟ್ಬಿಟ್ರು ಅವರು ಅಂತ. ಆವಾಗ ಮಹಾವಿಷ್ಣು ಅಂದ್ಕೋತಾನೆ, ಓಹೋ ಇವರಿಗೆ ಶಾಪ ಕೊಟ್ಟಿದ್ದು ಸರಿಯಾಗಿದೆ, ಇಷ್ಟಾದರೂ ಇವ್ರಿಗೆ ಬುದ್ಧಿ ಬಂದಿಲ್ಲ ಅಂತ. ಆಮೇಲೆ ಅವ್ರು ಕೇಳ್ಕೊತಾರೆ, ಮತ್ತು ನೀನು ಏನಾದರೂ ಮಾಡಿ ಆ ಶಾಪನ ತೆಗೆದುಬಿಡು, ನಮಗೆ ಆ ಶಾಪ ಬರದೇ ಇರೋ ಹಂಗೆ ಮಾಡು, ನಾವಿಲ್ಲೇ ನಿನ್ನ ಬಾಗಿಲು ಕಾಯ್ಕೊಂಡಿರ್ತೀವಿ ಅಂತ ಹೇಳ್ತಾರೆ. ಆವಾಗ ಮಹಾವಿಷ್ಣು ಹೇಳ್ತಾನೆ, ಇಲ್ಲಪ್ಪ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ, ಅವರು ತುಂಬ ತಪಸ್ವಿಗಳು, ಅವರೊಂದು ಮಾತು ಹೇಳಿದ್ರಂದರೆ ಆಗೋಯ್ತು, ಅದನ್ನು ನಾನು ಕೂಡ ಬದಲಾಯಿಸೋಕ್ಕಾಗೋದಿಲ್ಲ, ನೀವು ಭೂಲೋಕದಲ್ಲಿ ಹುಟ್ಟಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅವರು ಹತ್ಕೊಂಡು, ಹೌದಾ ಆಗ ನಾವು ಭೂಲೋಕಕ್ಕೆ ಹೋಗಲೇಬೇಕಾ, ನಾವು ನಿನ್ನ ಬಿಟ್ಟು ಹೋಗಬೇಕಾಗಾದ್ರೆ ಇಲ್ಲಿ ಬಾಗಿಲು ಕಾಯೋದು ಬಿಟ್ಟು ಹೋಗಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ಮಹಾವಿಷ್ಣು ಹೇಳ್ತಾನೆ, ಹೌದು ನೀವು ಹೋಗಬೇಕು, ಆದರೆ ನಿಮಗೆ ನಾನೊಂದು ಅವಕಾಶ ಕೊಡ್ತೀನಿ. ಏನಂದರೆ ನಿಮಗೆ 2 ಚಾಯ್ಸ್, ಅದರಲ್ಲಿ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಬೋದು. ಒಂದು, ನೀವು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ, ನನ್ನ ಭಕ್ತರಾಗಿ, ನನ್ನ ಸ್ಮರಣೆ ಮಾಡ್ತಾ, ನನ್ನ ಭಜನೆ ಮಾಡ್ತಾ, ನನ್ನ ಧ್ಯಾನ ಮಾಡ್ತಾ 7 ಜನ್ಮಗಳಲ್ಲಿ ಭಕ್ತರಾಗಿದ್ದುಕೊಂಡು ಬರ್ಬೋದು. ಅಂದರೆ ಭಕ್ತರಾಗಿ ಭೂಮಿಯಲ್ಲಿ ಹುಟ್ಟೋದು,
7 ಜನ್ಮ ಹುಟ್ಟಬೇಕು, 7 ಸಲ ಹುಟ್ಟಬೇಕು. ಅಥವಾ ನನ್ನಪ್ಪ ಮೈಯೆಲ್ಲ ದ್ವೇಷ ಮಾಡ್ತಾ, ಮೈ ಮನಸ್ಸಿನಲ್ಲಿ ನನ್ನ ದ್ವೇಷವನ್ನೇ ತುಂಬ್ಕೋಬೇಕು, ನನ್ನ ಕಂಡ್ರಾಗಲ್ಲ, ನನ್ನ ಹೆಸರು ಕೇಳಿದ್ರಾಗಲ್ಲ, ನಾನು ಸಿಕ್ಕರೆ ಕೊಂದು ಹಾಕ್ಬಿಡ್ತೀನಿ ಅನ್ನೋಷ್ಟು ಕೋಪ ನನ್ನ ಮೇಲೆ. ಈ ಥರ ಕೋಪವನ್ನು ಮೈಭರ್ತಿ ತುಂಬಿಕೊಂಡು 3 ಜನ್ಮದಲ್ಲಿ ವಾಪಸ್ ಬರ್ತೀರೋ, ನಿಮಗೆ ಕೊಟ್ಟಿದ್ದ ಅವಕಾಶ ಅಂತ ಹೇಳಿಬಿಡ್ತಾನೆ. ಆವಾಗ ಅವ್ರು ಯೋಚನೆ ಮಾಡ್ತಾರೆ, ಭಕ್ತರು ಅಂತ ಮಾಡೋದಾದರೆ 7 ಜನ್ಮ ಇರಬೇಕಾಗತ್ತೆ, ಅಷ್ಟು ದಿವಸ ಇಲ್ಲಿ ಬಾಗಿಲಕಾಯನ್ನು ನಾವು ಬಿಟ್ಟಿರೋಕ್ಕಾಗಲ್ಲ. 3 ಜನ್ಮ ಆದರೆ ಇದು ಸ್ವಲ್ಪ ಬೇಗ ಬರಬಹುದಲ್ವಾ ಅಂತ ಯೋಚನೆ ಮಾಡಿ ಅವರೇನು ಮಾಡಿಬಿಡ್ತಾರೆ, ಇಲ್ಲಪ್ಪ ನಾವು 3 ಜನ್ಮನೇ ಆರಿಸ್ಕೋತೀವಿ ಅಂತಾರೆ. ಆಗ ಮಹಾವಿಷ್ಣು ಹೇಳ್ತಾನೆ, ನನ್ನನ್ನು ದ್ವೇಷಿಸಿದ್ರೂ ಪರವಾಗಿಲ್ವಾ ಅಂತ. ಇಲ್ಲ ಪರವಾಗಿಲ್ಲ, ನಮಗೆ 7 ಜನ್ಮ ಇರೋಕ್ಕಾಗಲ್ಲ ಅಂತ ಅಂದ್ಬಿಡ್ತಾರೆ. ಆವಾಗ ಆಯ್ತಪ್ಪ ಹಾಗೆ ಮಾಡಿ, ಹಾಗಿದ್ರೆ ನೀವು ನನ್ನ ದ್ವೇಷಿಗಳಾಗಿ 3 ಜನ್ಮದಲ್ಲಿ ನೀವು ವಾಪಸ್ ಬರ್ತೀರಂತೆ, ಹೋಗಿ ಬನ್ನಿ, ನಿಮ್ಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ಆವಾಗ ಅವರು ಭೂಲೋಕದಲ್ಲಿ 3 ಜನ್ಮಗಳನ್ನು ಎತ್ತಾರೆ ಮಕ್ಕಳೇ, ಒಂದಾದ್ಮೇಲೆ ಒಂದು. ಆ 3 ಜನ್ಮದಲ್ಲಿ ಮಹಾವಿಷ್ಣುವೇ ಹೋಗಿ ಅವ್ರನ್ನ ಕೊಂದು ಅವರ ಶಾಪವನ್ನು ಕಳೆದು ಅವ್ರನ್ನ ವಾಪಸ್ ಬರೋಕ್ಕೆ ಸಹಾಯ ಮಾಡ್ತಾನೆ. ಮೊದಲ ಜನ್ಮ ಯಾವುದು ಗೊತ್ತಾ? ಅವ್ರು ಎಲ್ಲಿ ಹುಟ್ಟಿದ್ರು ಇಬ್ಬರು ಒಟ್ಟಿಗೆ ಹುಟ್ಟುತ್ತಾರೆ. ಮೊದಲ ಜನ್ಮ ಯಾವುದು ಗೊತ್ತಾ? ಮೊದಲ ಜನ್ಮನೇ ಇವಾಗ ನಾನು ಹೇಳ್ತಾ ಇರೋ ಕಥೆ. ಒಂದು ಹಿರಣ್ಯಕಶಿಪು ಅಂತ ಅಣ್ಣ, ಹಿರಣ್ಯಾಕ್ಷ ಅಂತ ಒಂದು ತಮ್ಮ. ಜೆ.ವಿ.ಜಿಯವರು ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಆಗಿ ಹುಟ್ಟುತ್ತಾರೆ. 2ನೇ ಜನ್ಮದಲ್ಲಿ ಭಗವಂತ ಶ್ರೀರಾಮಚಂದ್ರ, ರಾಮಾಯಣದ ಕಾಲ, ರಾಮಾಯಣದ ಕಥೆ ಕೇಳಿದಿರಲ್ವಾ, ಅಲ್ಲಿ ರಾವಣನ ಹೆಸರು ಗೊತ್ತು. ಆಮೇಲೆ ಯಾವಾಗಲೂ ನಿದ್ರೆ ಮಾಡ್ತಾ ಇರ್ತಾನಲ್ಲ ಅವನು, ಯಾರು ಹೇಳಿ? ಅವನು ಕುಂಭಕರ್ಣ ಅಲ್ವಾ. ಅವನು ರಾವಣ ಮತ್ತು ಕುಂಭಕರ್ಣ ಅಂತ ಆಗಿ 2ನೇ ಜನ್ಮ. 3ನೇ ಜನ್ಮದಲ್ಲಿ ಅವರು ಶಿಶುಪಾಲ ಮತ್ತು ದಂತವಕ್ರ ಅಂತ 3 ಜನ ಅಂತ ಇಬ್ಬರು, ಹೀಗೆ ಒಟ್ಟು 3 ಜನ್ಮ, ಶಿಶುಪಾಲ ಮತ್ತು ದಂತವಕ್ರ ಅಂತ. ಅವರನ್ನು ಮಹಾವಿಷ್ಣು ಯಾವ ರೂಪದಲ್ಲಿ ಕೊಲ್ತಾನೆ ಹೇಳಿ? ಮಹಾಭಾರತದಲ್ಲಿ ವಿಷ್ಣು ಏನಾಗಿ ಹುಟ್ಟಿರ್ತಾನೆ? ಕರೆಕ್ಟ್, ಕೃಷ್ಣಮಾಮಿ. ನಿಮಗೆಲ್ಲ ತುಂಬ ಪ್ರೀತಿ ಅಲ್ವಾ? ಕೃಷ್ಣಮಾಮಿಯಾಗಿ ಹುಟ್ಟಿರ್ತಾನೆ. ಕೃಷ್ಣ ಅವರಿಬ್ಬರನ್ನು ಕೊಂದು ಹೀಗೆ ಒಟ್ಟು 3 ಜನ್ಮದಲ್ಲಿ ತನ್ನಿಂದ ದೂರ ಹೋಗಿದ್ದಂತಹ ತನ್ನ ಸೇವಕರನ್ನು ತನ್ನ ಹತ್ತಿರ ಕರ್ಕೋತಾನೆ. ಅದರಲ್ಲಿ ಇದು ಮೊದಲನೇದು. ಅದರಲ್ಲಿ ಹಿರಣ್ಯಾಕ್ಷನನ್ನು ಅವನು ವರಾಹ ರೂಪದಿಂದ ಕೊಂದು ವಧೆ ಮಾಡಿ ತನ್ನ ಹತ್ರ ಕರ್ಕೊಂಡಾಯಿತು. ಇನ್ನು ಈ ಅವನ ಅಣ್ಣ ಇದ್ದಾನಲ್ಲ ಹಿರಣ್ಯಕಶಿಪು ಅಂತ, ಅವನು ಈ ಹಿರಣ್ಯಾಕ್ಷನಿಗಿಂತ ತುಂಬ ಬಲಿಷ್ಠ, ತುಂಬ ಬಲಶಾಲಿ. ಮತ್ತು ಹಿರಣ್ಯಾಕ್ಷನಿಗಿಂತ ಹೆಚ್ಚು ದೇವತೆಗಳನ್ನು ಕಂಡ್ರೆ, ಮಹಾವಿಷ್ಣುವನ್ನು ಕಂಡ್ರೆ ಅವನಿಗೆ ಕೋಪ. ಕೋಪ ಅಂದರೆ ಕೋಪ. ವಿಷ್ಣು ಹೆಸರು ಎತ್ತಿದರೆ ಕೋಪ. ಯಾಕೆ ಅಷ್ಟೊಂದು ಕೋಪ ಅಂತ ಅಂದರೆ, ಅವನಿಗೆ ಶಾಪ ಬಂದಿದೆ ಹಾಗಂತ ಅಲ್ವಾ, ಅವನೇ ಆರಿಸ್ಕೊಂಡಿರೋದು ನನಗೆ ತುಂಬ ವಿಷ್ಣುವಿನ ಬಗ್ಗೆ ದ್ವೇಷ ಇರಬೇಕು ಅಂತ. ಹಾಗಾಗಿ ಅವನಿಗೆ ಮಹಾಕೋಪ ವಿಷ್ಣುವಿನ ಬಗ್ಗೆ. ಅದರ ಜೊತೆಗೆ ಈಗೇನಾಗ್ಬಿಡ್ತು, ಹಿರಣ್ಯಾಕ್ಷ ಅವನ ತಮ್ಮನ್ನು ವಿಷ್ಣು ಕೊಂದುಬಿಟ್ಟ ಅಂತ ಆಗೋಯ್ತಲ್ಲ, ಆ ಕೋಪ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ನನ್ನ ತಮ್ಮನನ್ನು ಕೊಂದುಬಿಟ್ಟ ಈ ಮಹಾವಿಷ್ಣು, ಅದು ನೇರವಾಗಿ ಯುದ್ಧ ಮಾಡಿ ಗೆಲ್ಲಿಲ್ಲ, ಯಾವುದೋ ಒಂದು ಹಂದಿ ರೂಪದಲ್ಲಿ ಬಂದು ನನ್ನ ತಮ್ಮನನ್ನು ಸಂಹಾರ ಮಾಡಿಬಿಟ್ಟ. ಹಾಗಾಗಿ ನಾನಿವಾಗೇನು ಮಾಡಬೇಕು, ಮಹಾವಿಷ್ಣುವನ್ನು ಸಂಹಾರ ಮಾಡಬೇಕು ಅಂತ ಅನ್ಕೋತಾನೆ. ಆದರೆ ಅಷ್ಟರಲ್ಲಿ ಅವನಿಗೆ ಅವನ ಗುರುಗಳು ತಿಳುವಳಿಕೆ ಹೇಳ್ತಾರೆ, ನೋಡಪ್ಪ ನಿನಗೆ ಬರೀ ಈ ಥರ ದೇಹದಲ್ಲಿ ಬಲ ಇದ್ದರೆ ಸಾಕಾಗೋದಿಲ್ಲ ವಿಷ್ಣುವನ್ನು ಕೊಲ್ಲೋಕ್ಕೆ. ಹಿರಣ್ಯಾಕ್ಷನಿಗೇನು ಕಡಿಮೆ ಬಲ ಇತ್ತಾ? ನಿನ್ನ ತಮ್ಮನಿಗೆ ತುಂಬ ಬಲಿಷ್ಠ ಆಗಿದ್ದ ಅಲ್ವ ಅವನು, ಆದರೂ ಕೊಂದ ಅಲ್ವ ವಿಷ್ಣು ಆರಾಮಾಗಿ? ಹೌದು. ಹಾಗಿದ್ರೆ ಏನು ಮಾಡಬೇಕು ಇವಾಗ ಅಂತ ಕೇಳ್ತಾನೆ. ಇವಾಗೇನು ಮಾಡಬೇಕು ಅಂದರೆ ತಪಸ್ಸು ಮಾಡಬೇಕು. ನೀನು ತಪಸ್ಸು ಮಾಡಿ ವಿಚಿತ್ರವಾದ ವರಗಳನ್ನೆಲ್ಲ ಪಡ್ಕೊಂಡು ನೀನು ಬಲಿಷ್ಠ ಆಗಬೇಕು. ನಿನ್ನನ್ನು ಯಾರು ಸೋಲ್ಸೋಕ್ಕಾಗಬಾರ್ದು, ಕೊಲ್ಲೋಕ್ಕಾಗಬಾರ್ದು, ಆ ಥರ ವರ ಪಡ್ಕೋಬೇಕು. ಹೋಗು ತಪಸ್ಸು ಮಾಡು ಅಂತ ಹೇಳ್ತಾರೆ. ಆವಾಗ ಹಿರಣ್ಯಕಶಿಪು ಬಂದು ತಪಸ್ಸು ಮಾಡೋ ಕೂತ್ಕೋತಾನೆ. ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡ್ತಾನೆ. ಎಂಥ ತಪಸ್ಸು ಮಾಡ್ತಾನೆ ಅಂದರೆ ಮಕ್ಕಳೇ, ನೀವು ಯೋಚನೆ ಮಾಡಿ, ಹಿಂಗೆ ತಪಸ್ಸಿಗೆ ಕೂತ್ಕೊಂಡವನು ಹೇಳೋದೇ ಇಲ್ಲ, ಅವನು ಊಟ ಮಾಡೋಕ್ಕೂ ಹೇಳಲ್ಲ, ಏನು ತಿನ್ನೋದೇ ಇಲ್ಲ. ಎಷ್ಟೋ ವರ್ಷಗಟ್ಟಲೆ ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಏನಾಗ್ಬಿಡುತ್ತೆ, ಅವನ ಮೇಲೆ ಹುತ್ತ ಬೆಳ್ಕೊಂಬಿಡುತ್ತೆ.
ಅವನ ಮೈ ಮೇಲೆಲ್ಲ ಇರುವೆಗಳು ಎಲ್ಲ ಅವನ್ನ ಕಚ್ಚಿ 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 ತಿಂದು ಹಾಕ್ಬಿಡುತ್ತೆ ಮಕ್ಕಳೇ. ನೋಡಿ ಯೋಚನೆ, ಒಂದು ಸೊಳ್ಳೆ ಕಚ್ಚಿದ್ರೆ ನಮಗೆ ಒಂದು ಇರುವೆ ಕಚ್ಚಿದ್ರೆ ಎಷ್ಟು ನೋವಾಗುತ್ತೆ. ಆದರೆ ಹಿರಣ್ಯಕಶಿಪು ಎಷ್ಟು ಎಲ್ಲವನ್ನು ಮರೆತು ಬ್ರಹ್ಮನನ್ನು ಧ್ಯಾನ ಮಾಡ್ತಾ ಇರ್ತಾನೆ ಅಂತಂದರೆ ಅವನಿಗೆ ಇರುವೆಗಳು ಕಚ್ಚಿದ್ದೇ ಗೊತ್ತಾಗೋದಿಲ್ಲ. ಇರುವೆಗಳೆಲ್ಲ ಕಚ್ಚಿ ಕಚ್ಚಿ ಅವನ ಚರ್ಮ, ಮಾಂಸ, ರಕ್ತ ಎಲ್ಲವನ್ನು ತಿಂದು ಹಾಕ್ಬಿಡ್ತಾವೆ ಮಕ್ಕಳೇ. ಬರೀ ಮೂಳೆ ಉಳ್ಕೊಂಬಿಡುತ್ತೆ. ಲೆಕ್ಕ ಹಾಕಿ ಹಂಗೇನೋ ಆದರೂ ನಾವು ಸತ್ತೋಗ್ಬಿಡ್ತೀವಿ ಅಲ್ವಾ, ಆದರೆ ನೀವು ಸತ್ತೋಗೋದಿಲ್ಲ. ಮೂಳೆ ಇರುತ್ತಲ್ಲ, ಆ ಮೂಳೆಯಲ್ಲೇ ಜೀವ ಹಿಡ್ಕೊಂಡು ನಿರಂತರ ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾನೆ. ಆವಾಗ ದೇವತೆಗಳಿಗೆಲ್ಲ ಆಶ್ಚರ್ಯ ಆಗೋಗ್ಬಿಡುತ್ತೆ. ಈ ಥರ ತಪಸ್ಸು ಮಾಡೋಕ್ಕಾಗುತ್ತಾ ಯಾರ ಕೈಲಾದ್ರೂ? ಏನು ಈ ಥರ ತಪಸ್ಸು ಮಾಡ್ತಾನಲ್ಲಪ್ಪ ಇವನು ಅಂತ. ಆವಾಗ ಅವನ ತಪಸ್ಸಿನಿಂದ ಬೆಂಕಿ ಹುಟ್ಕೊಂಡು ಎಲ್ಲ ಲೋಕರೆಲ್ಲ ಸುಡೋಕೆ ಶುರುವಾಗ್ಬಿಡುತ್ತೆ. ಆವಾಗ ಬೇರೇನೂ ಮಾಡೋಕ್ಕಾಗೋದಿಲ್ಲ. ಬ್ರಹ್ಮ ಬರಬೇಕು, ಇವನಿಗೆ ವರ ಕೊಡಬೇಕು ಅಷ್ಟೇ. ಹಾಗಾಗಿ ಬ್ರಹ್ಮ ಏನು ಮಾಡ್ತಾನೆ, ಆಕಾಶದಿಂದ ಇಳಿತಾನೆ. ಯಾವುದ್ರ ಮೇಲೆ ಬರ್ತಾನೆ ಹೇಳಿ ಅವನು? ಬ್ರಹ್ಮ ಯಾವಾಗಲೂ ಅವನೊಂದು ಬಿಳಿಯದಾಗಿರುವಂಥ ಒಂದು ಹಂಸ ಪಕ್ಷಿಯ ಮೇಲೆ ಕೂತ್ಕೊಂಡು ಅವನು ಬರ್ತಾನೆ. ಬಂದು ಹಿರಣ್ಯಕಶಿಪುವನ್ನು ಕೂಗ್ತಾನೆ, ಮಗು ಹಿರಣ್ಯಕಶಿಪು ಹೇಳಪ್ಪ, ನಾನು ಬಂದಿದ್ದೀನಿ, ನಿನಗೇನು ಬೇಕು ಕೇಳು ಅಂತ. ಅವನು ನೋಡಿ ಹಿರಣ್ಯಕಶಿಪುಗೆ ತುಂಬ ಸಂತೋಷ ಆಗುತ್ತೆ. ಹುತ್ತದೊಳಗೆ ಇರ್ತಾನೆ. ಆವಾಗ ಅವನೇನು ಮಾಡ್ತಾನೆ, ಬ್ರಹ್ಮದೇವ ಹಿರಣ್ಯಕಶಿಪು ನೋಡಿದ್ರೆ ಒಂದು ಮೂಳೆ ಸ್ಕೆಲಿಟನ್ನಾಗಿ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಆವಾಗ ತನ್ನ ಕಮಂಡಲುವಿನಿಂದ ನೀರು ತೊಗೊಂಡು ಅವನ ಮೇಲೆ ಪ್ರೋಕ್ಷಣೆ ಮಾಡ್ತಾನೆ. ಹಾಗೆ ಮಾಡಿದ ಕೂಡಲೇ ಬ್ರಹ್ಮನ ಕೈಯಿಂದ ಬಿದ್ದ ನೀರಲ್ವಾ ಅದು, ಹಿರಣ್ಯಕಶಿಪುವಿನ ರಕ್ತ, ಮಾಂಸ, ಚರ್ಮ ಎಲ್ಲ ಕೂಡ್ಕೊಂಡು ಬಿಡುತ್ತೆ. ಹಿಂದಿಗಿಂತ 10 ಪಟ್ಟು ಶಕ್ತಿ ಬಂದುಬಿಡುತ್ತೆ. ಎದ್ದು ನಿಂತ್ಕೊಳ್ತಾನೆ. ಆ ಹುತ್ತ ಎಲ್ಲ ಚೂರ ಒಡೆದು ಹೋಗ್ಬಿಡುತ್ತೆ. ಅವನು ಹೇಗಿರ್ತಾನೆ ಅಂತಂದರೆ, ನೋಡೋಕೆ ಮೊದಲಿಗಿಂತ ಶಕ್ತಿವಂತ, ನೋಡೋಕೆ ಮೊದಲಿಗಿಂತ ಸುಂದರವಾಗಿ ಕಾಣಿಸ್ತಾ ಇರ್ತಾನೆ. ಮೈಯೆಲ್ಲ ಚಿನ್ನದ ಬಣ್ಣದಿಂದ ಹೊಳಿತಾ ಇರುತ್ತೆ, ಫಳ ಅಂತ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ. ಅವನು ಬ್ರಹ್ಮದೇವನ ಕುರಿತು ನಮಸ್ಕಾರ ಮಾಡ್ತಾನೆ. ಬ್ರಹ್ಮದೇವರನ್ನ ಹೊಗಳ್ತಾನೆ, ನೀನು ಎಷ್ಟು ಒಳ್ಳೆಯವನು, ಭಕ್ತರನ್ನ ಕಂಡು ನಿನಗೆ ಎಷ್ಟು ಪ್ರೀತಿ ಅಂತೆಲ್ಲ ಹೊಗಳ್ತಾನೆ. ಹೊಗಳಿದಾಗ ಬ್ರಹ್ಮದೇವರು ಹೇಳ್ತಾರೆ, ನಿನಗೇನು ವರ ಬೇಕು ಕೇಳ್ಕೊ ಅಂತ. ಅದಕ್ಕೆ ಹಿರಣ್ಯಕಶಿಪು ಹೇಳ್ತಾನೆ, ಹಾಗಿದ್ದರೆ ನಾನು ಸಾಯಲೇಬಾರ್ದು, ನಾನು ಸತ್ತೇ ಹೋಗಬಾರ್ದು, ಆ ಥರದೊಂದು ವರ ಕೊಡು ಮತ್ತೆ ಅಂತ. ಅದಕ್ಕೆ ಬ್ರಹ್ಮದೇವರು ನಗ್ತಾರೆ, ಇಲ್ಲ ಹಿರಣ್ಯಕಶಿಪು, ಆ ಥರ ವರ ಯಾರಿಗೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಈ ಲೋಕದಲ್ಲಿ ಹುಟ್ಟಿದ ಮೇಲೆ ಸಾಯಲೇಬೇಕು ಒಂದು ದಿವಸ. ಹಾಗಾಗಿ ಅದೊಂದು ವರವನ್ನು ಬಿಟ್ಟು ಬೇರೆ ನೀನು ಏನು ಬೇಕಾದರೂ ಕೇಳು, ನಾನು ಕೊಡ್ತೀನಿ ಅಂತಾನೆ. ಆವಾಗ ಹಿರಣ್ಯಕಶಿಪು ಅವನಿಗೆ ಗೊತ್ತಿರುತ್ತೆ ಬ್ರಹ್ಮ ಈ ವರ ಕೊಡೋದಿಲ್ಲ ಅಂತ. ಆಗ ಅವನು ಮೊದಲೇ ಯೋಚನೆ ಮಾಡ್ಕೊಂಡಿರ್ತಾನೆ, ಒಟ್ಟಿನಲ್ಲಿ ನಾನು ಏನಾದರೂ ಮಾಡಿ ಸಾಯದಲ್ಲೇ ಇರಬೇಕು, ಸಾಯದೇ ಬದುಕಬೇಕು ಅಂಥ ವರ ಕೇಳಬೇಕು ಅಂದ್ಬಿಟ್ಟು ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಹೆಂಗೆ ಸಾಯ್ತಾರೆ ಮನುಷ್ಯರು ಅಂತಂದರೆ, ಒಟ್ಟು ಆಯಸ್ ಮುಗಿದು ಸತ್ತೋಗ್ತಾರೆ, ಅಥವಾ ಏನಾದರೂ ಆಕ್ಸಿಡೆಂಟಾಗಿ ಸತ್ತೋಗ್ತಾರೆ, ಅಥವಾ ಹಾವು ಕಚ್ಚಿ ಸತ್ತೋಗ್ತಾರೆ, ಹುಲಿ ಕಚ್ಚಿ ಸತ್ತೋಗ್ತಾರೆ, ಅಥವಾ ಬೇರೆ ಯಾರೋ ಯುದ್ಧಕ್ಕೆ ಬಂದು ಕೊಂದರೆ ಸತ್ತೋಗ್ತಾರೆ. ಈ ಥರದ್ದು ಏನೋ ಒಂದಾಗಿ ಸತ್ತೋಗ್ತಾರಲ್ವಾ. ಅದಕ್ಕೆ ಮೊದಲನೇದಾಗಿ ಹೇಳ್ತಾನೆ, ನೋಡು, ನೀನು ಹುಟ್ಟಿಸಿರುವಂತಹ ಯಾವ ಜೀವಿಯೂ ನನ್ನನ್ನು ಕೊಲ್ಲಬಾರ್ದು, ಯಾವುದನ್ನು ನನಗೆ ಸಾವು ಬರಬಾರ್ದು. ಅಂದರೆ ಈಗ ಹಾವು ಬ್ರಹ್ಮ ಸೃಷ್ಟಿ ಮಾಡಿರೋದಲ್ವಾ, ಹುಲಿ ಬ್ರಹ್ಮ ಸೃಷ್ಟಿ ಮಾಡಿರೋದಲ್ವಾ, ಹಾಗೆ ಯಾವುದೋ ವಿಷ ತಿಂದರೆ ವಿಷ ಕೂಡ ಬ್ರಹ್ಮ ಸೃಷ್ಟಿ ಮಾಡಿರೋದಲ್ವಾ. ಹಾಗಾಗಿ ಬ್ರಹ್ಮ ಸೃಷ್ಟಿ ಮಾಡಿದ ಯಾವುದರಿಂದಲೂ ಸಾವು ಬರಬಾರ್ದು ಅಂದರೆ ಏನರ್ಥ, ಯಾರೂ ಅವನನ್ನು ಕೊಲ್ಲೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಷ್ಟೇ ಅಲ್ಲ, ಏನಾದರೂ ಆಗಲಿ, ಇನ್ನು ಯಾವ ಥರದಲ್ಲೇ ಸಾವು ಬಂದ್ರೂ ಅದಕ್ಕೂ ಬರದೇ ಇರೋ ಥರ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಸತ್ತರೆ ಹಗಲೊತ್ತಲ್ಲಿ ಸಾಯಬೇಕು ಅಥವಾ ರಾತ್ರಿ ಹೊತ್ತಲ್ಲಿ ಸಾಯಬೇಕು ಅಲ್ವಾ. ಇದು ಎರಡು ಬಿಟ್ಟು ಇನ್ನು ಬೇರೆ ಹೊತ್ತಿದೆಯಾ? ಇಲ್ಲ. ಹಗಲು ರಾತ್ರಿ ಎರಡೇ ತಾನೇ ಇರೋದು. ಹಾಗ ಕೇಳ್ಕೊತಾನೆ, ನಾನು ಹಗಲೊತ್ತಲ್ಲೂ ನನ್ನ ಪ್ರಾಣ ಹೋಗಬಾರ್ದು, ರಾತ್ರಿ ಹೊತ್ತಲ್ಲೂ ಹೋಗಬಾರ್ದು. ಆಮೇಲೆ ಇನ್ಯಾವ ಥರ, ಆಮೇಲೆ ಯಾವುದೇ ಆಯುಧಗಳಿಂದ ನನ್ನ ಪ್ರಾಣ ಹೋಗಬಾರ್ದು. ಅಂದರೆ ಮಚ್ಚು, ಕೊಡಲಿ, ಬಿಲ್ಲು, ಬಾಣ ಯಾವುದನ್ನು ಪ್ರಾಣ ಹೋಗಬಾರ್ದು. ಆಮೇಲೆ ಅವನಿಗೆ ಇನ್ನೂ ಹೆದರಿಕೆ, ಯಾವ್ಯಾವ ಥರದಲ್ಲಾದ್ರು ಸಾಯಿಸಿಬಿಟ್ರೆ ಅಂತ. ಹಾಗೆ ಕೇಳ್ತಾನೆ, ನೋಡಿ, ಯಾವುದೇ ಜೀವಂತ ಇರೋ ವಸ್ತುವಿಂದ ನನ್ನ ಪ್ರಾಣ ಹೋಗಬಾರ್ದು, ಅಥವಾ ಜೀವ ಇಲ್ಲದೆ ಇರೋ ವಸ್ತುವಿಂದನೂ ಪ್ರಾಣ ಹೋಗಬಾರ್ದು. ನೋಡಿ ಇದು ಹೇಗಿದೆ. ಈಗ ಬೇರೆ ಯಾವುದು ಆಯುಧ ಅಂದ್ರೆ ಜೀವ ಇರಲ್ಲ, ಅದು ಇನ್ಯಾವುದೋ ಒಂದು ಪ್ರಾಣಿ ಅಂದ್ರೆ ಜೀವ ಇರುತ್ತೆ, ಎರಡರಿಂದನೂ ಆಗಬಾರ್ದು. ನೋಡಿ ಹೇಗಿದೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಕೇಳೋಣ ಅಂದ್ಬಿಟ್ಟು, ನೋಡು,
ಕೊಂದರೆ ಮನೆ ಒಳಗೆ ಸಾಯಬೇಕು, ಇಲ್ಲ ಮನೆ ಹೊರಗೆ ಸಾಯಬೇಕಲ್ವಾ. ಅದಕ್ಕೆ ಮನೆ ಒಳಗೂ ನನ್ನ ಪ್ರಾಣ ಹೋಗಬಾರ್ದು, ಮನೆ ಹೊರಗೂ ಪ್ರಾಣ ಹೋಗಬಾರ್ದು. ನೋಡಿ ಎಂಥ ಬುದ್ಧಿವಂತಿಕೆ. ಅಷ್ಟಿಗೆ ಮುಗೀತಾ ಅಂದರೆ ಮುಗಿಲಿಲ್ಲ. ನೋಡು, ನಾನು ಭೂಮಿ ಮೇಲೂ ಸಾಯಬಾರ್ದು, ಆಕಾಶದಲ್ಲೂ ಸಾಯಬಾರ್ದು. ಇನ್ನೆಲ್ಲಿ ಸಾಯ್ಬೇಕು ಹೇಳ್ರಪ್ಪ? ಭೂಮಿ ಮೇಲೆ ಸಾಯಿಸಂಗಿಲ್ಲ, ಅವನ್ನ ಆಕಾಶದಲ್ಲಿ ಸಾಯಿಸಂಗಿಲ್ಲ. ಹೀಗೆ ಒಟ್ಟಿನಲ್ಲಿ ಯಾವ ಥರದಲ್ಲೂ ನನಗೆ ಸಾವು ಬರಬಾರ್ದು ಅನ್ನೋ ಥರ ವರ ಕೇಳ್ಕೊಂಡು ಬಿಡ್ತಾನೆ. ಬ್ರಹ್ಮದೇವರು ಹೇಳ್ತಾರೆ, ನೋಡಪ್ಪ, ನೀನು ಕೇಳ್ತಾ ಇರೋವಂಥ ಈ ವರ ಇದೆಯಲ್ಲ, ಇದು ತುಂಬ ಕಷ್ಟ ಕೊಡೋಕ್ಕೆ. ಈ ಥರ ಎಲ್ಲ ವರ ಕೊಡೋಂಗಿಲ್ಲ ನಾನು ವಾಸ್ತವವಾಗಿ ಹೇಳಬೇಕಂದ್ರೆ. ಆದರೆ ಯಾರಿಗೂ ಕೊಟ್ಟಿಲ್ಲ ಈ ಥರ ವರ, ಇದುವರೆಗೆ ಯಾರಿಗೂ ಕೊಟ್ಟಿಲ್ಲ ಈ ಥರ ವರನ. ಆದರೆ ನೀನು ಮಾಡಿರೋ ಥರ ತಪಸ್ಸನ್ನು ಕೂಡ ಬೇರೆ ಯಾರೂ ಮಾಡಿಲ್ಲ, ಅಂಥ ತಪಸ್ಸು ಮಾಡಿದೀಯ ನೀನು. ಹಾಗಾಗಿ ಬೇರೆ ಯಾರೂ ಕೇಳದೇ ಇರುವಂಥ ವರ ಕೇಳಿದ್ರೂ ಈ ವರವನ್ನು ನಾನು ನಿನಗೆ ಕೊಡ್ತಾಯಿದ್ದೀನಿ, ನೀನು ಎಲ್ಲ ಕೇಳಿದಂತೆ ಆಗಲಿ ತಥಾಸ್ತು ಅಂತ ವರ ಕೊಟ್ಬಿಡ್ತಾನೆ ಮಕ್ಕಳೇ. ಅದನ್ನು ಕೇಳಿದ ಕೂಡಲೇ ಹಿರಣ್ಯಕಶಿಪುವಿಗೆ ಒಂದು ಸಂತೋಷ ಆಗುತ್ತೆ. ಮುಗಿದೋಯ್ತು, ಇನ್ನು ನನ್ನ ಯಾರು ಸೋಲ್ಸೋಕ್ಕಾಗಲ್ಲ, ನಾನು ಯಾರು ಸಾಯ್ಸೋಕ್ಕಾಗಲ್ಲ, ನಾನು ಏನು ಮಾಡಿದ್ರು ಯಾರು ಕೇಳೋಂಗಿಲ್ಲ ಅಂತ ಎಲ್ಲ ಅವನಿಗೆ ಧೈರ್ಯ ಬಂದ್ಬಿಡುತ್ತೆ. ಮತ್ತು ಬ್ರಹ್ಮನ ಆ ನೀರು ಚುಮುಕ್ಸಿದ ಮೈ ಮೇಲೆ ಬಿದ್ದಿರುತ್ತಲ್ಲ, ಅದರಿಂದ ಅವನಿಗೆ ತುಂಬ ಶಕ್ತಿ ಬಂದುಬಿಟ್ಟಿರುತ್ತೆ. ಅವನು ಯಾರು ಸೋಲ್ಸೋಕ್ಕೂ ಆಗಲ್ಲ. ಮತ್ತು ಈ ವರಗಳೆಲ್ಲ ಪಡ್ಕೊಂಡಿರ್ತಾರಲ್ಲ, ಆ ಕಾರಣದಿಂದನೂ ಸೋಲ್ಸೋಕ್ಕಾಗಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ರಾಜ್ಯಕ್ಕೆ ವಾಪಸ್ ಬರ್ತಾನೆ. ಅಷ್ಟರ ಮಧ್ಯದಲ್ಲಿ ಒಂದು ಕೆಲಸ ಆಗೋಗ್ಬಿಟ್ಟಿರುತ್ತೆ. ಅವ್ನು ತಪಸ್ಸಿಗೆ ಹೋಗಿರ್ತಾನಲ್ಲ, ಆವಾಗ ಒಂದು ಕೆಲಸ ಆಗಿರುತ್ತೆ. ಏನಾಗಿರುತ್ತೆ ಅಂತಂದರೆ, ಹಿರಣ್ಯಕಶಿಪು ಏನು ಮಾಡಿರ್ತಾನೆ, ಹಿರಣ್ಯಾಕ್ಷ ಸತ್ತೋದಾಗ ಅಥವಾ ಅದಕ್ಕಿಂತ ಮುಂಚೆನೂ ದೇವತೆಗಳನ್ನೆಲ್ಲ ಹೊಡೆದು ಓಡಿಸಿ, ಸ್ವರ್ಗದಿಂದ ಓಡಿಸಿ ದೇವತೆಗಳ ರಾಜ್ಯನೆಲ್ಲ ತಾನು ತೊಗೊಂಡ್ಬಿಟ್ಟಿರ್ತಾನೆ. ಇವಾಗ ಹಿರಣ್ಯಕಶಿಪು ಯಾವಾಗ ತಪಸ್ಸಿಗೆ ಹೋಗಿ ಕೂತ್ಕೋತಾನಲ್ಲ, ಎಷ್ಟು ವರ್ಷ ಆದರೂ ಬರಲ್ವಲ್ಲ, ಇವನಿನ ತಪಸ್ಸಿಂದ ವಾಪಸ್ ಬರಲ್ಲ. ಇವನು ಮಾಂಸ ಇದನ್ನೆಲ್ಲ ಇವೆಲ್ಲ ತಿಂದು ಹಾಕಿವೆ ಇರುವೆಗಳು, ಇನ್ನೆಲ್ಲ ವಾಪಸ್ ಬರ್ತಾನೆ ಇವನು ಅಂದ್ಬಿಟ್ಟು ದೇವತೆಗಳೆಲ್ಲ ಮತ್ತೆ ಹಿರಣ್ಯಕಶಿಪು ಕಡೆಯವ್ರನ್ನೆಲ್ಲ ಹೊಡೆದು ಓಡಿಸಿ ಇವರೇ ರಾಜರಾಗ್ಬಿಟ್ಟಿರ್ತಾರೆ. ಅಷ್ಟು ಮಾಡಿದ ಈ ದೇವೇಂದ್ರ ಇನ್ನೂ ಒಂದು ಕೆಲಸ ಮಾಡಿಬಿಡ್ತಾನೆ. ಏನು ಅಂದರೆ, ಹಿರಣ್ಯಕಶಿಪುವಿನ ಹೆಂಡತಿ ಒಬ್ಬಳು ಇರ್ತಾಳೆ, ಅವಳ ಹೆಸರು ಕಯಾದು ಅಂತ. ಅವಳನ್ನು ಎಳ್ಕೊಂಡು ಹೊರಟುಬಿಡ್ತಾನೆ. ಯಾಕೆ ಎಳ್ಕೊಂಡು ಹೊರಡ್ತಾನೆ ಅಂದರೆ, ಹಿರಣ್ಯಕಶಿಪುವಿನ ಹೆಂಡತಿ ಕಯಾದು ಗರ್ಭಿಣಿಯಾಗಿರ್ತಾಳೆ. ಅಂದರೆ ಅವಳ ಹೊಟ್ಟೆಯಲ್ಲಿ ಪುಟಾಣಿ ಪಾಪು ಬೆಳೀತಾ ಇರುತ್ತೆ. ಅವನು ಹಿರಣ್ಯಕಶಿಪುವಿನ ಮಗ ಅಲ್ವಾ, ಹಿರಣ್ಯಕಶಿಪು ಮಗ ಹುಟ್ಟುಬಿಟ್ರೆ ಇವನು ಹಿರಣ್ಯಕಶಿಪು ಥರನೇ ಬಲಿಷ್ಠ ಆಗಿಬಿಡ್ತಾನೆ, ಇವನು ನಮ್ಮನ್ನು ಗೋಳು ಹೀಕತ್ತಾನೆ. ಅದಕ್ಕೆ ಇವನ್ನ ಹುಟ್ಟಿದ ಕೂಡಲೇ ಕೊಂದು ಹಾಕ್ಬಿಡ್ಬೇಕು ಅಂತ ಅವಳನ್ನ ಎಳ್ಕೊಂಡು ಹೊರಟು ಬಿಡ್ತಾನೆ ದೇವೇಂದ್ರ. ಅಷ್ಟೊತ್ತಿಗೆ ನಾರದರು ಬರ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ, ಬಿಡು ಅವಳನ್ನ ಅಂತ ಹೇಳ್ತಾರೆ. ಇಲ್ಲ ಇವಳು ಮಗು ಹುಟ್ಟಿದ ಕೂಡಲೇ ಆ ಮಗುನ ಕೊಂದಾಕ್ಬಿಡ್ತೀನಿ ನಾನು, ಆಮೇಲೆ ಇವಳನ್ನ ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾರದರು ಹೇಳ್ತಾರೆ, ನೋಡಪ್ಪ, ಅಂಥ ತಪ್ಪು ಮಾಡಬೇಡ. ಇವಳು ಹೊಟ್ಟೆಲಿರೋದು ಯಾರು ಗೊತ್ತಾ, ಅವನು ತುಂಬ ದೊಡ್ಡ ಭಕ್ತ, ವಿಷ್ಣುವನ್ನ ಕಂಡ್ರೆ ಅವನಿಗೆ ತುಂಬ ಪ್ರೀತಿ, ಅಂಥ ಒಬ್ಬ ಭಕ್ತ ಹುಟ್ಟುತ್ತಾ ಇದ್ದಾನೆ ಕಣಪ್ಪ. ಮತ್ತು ಇನ್ನೂ ಒಂದು ವಿಷಯ ಹೇಳ ನಿನಗೆ, ನೀನು ಕೊಲ್ಲಬೇಕು ಅಂತಂದ್ರೂ ಇವನನ್ನು ಕೊಲ್ಲಕ್ಕಾಗಲ್ಲ ನಿನ್ನ ಕೈಲಿ, ಹಾಗಾಗಿ ಬಿಟ್ಬಿಡು ಇವನನ್ನು ಅಂತ ಹೇಳ್ತಾರೆ. ನಾರದರಂಥ ತುಂಬ ದೊಡ್ಡ ಮುನಿಗಳು ಹೇಳಿದಾಗ ಅದನ್ನು ಯಾರೂ ಇಲ್ಲ ಅಂತ ಹೇಳಬಾರ್ದು, ಯಾರೂ ಹೇಳಲ್ಲ. ಹಾಗಾಗಿ ದೇವೇಂದ್ರ ಕೂಡ ಆಗಲಿ ನಾರದ ಮಹಾಮುನಿಗಳೇ, ತಾವು ಹೇಳಿದಂತೆ ಆಗಲಿ ಇವಳನ್ನ ಬಿಡ್ತೀನಿ ಅಂತ ಹೇಳಿ ಬಿಟ್ಬಿಡ್ತಾನೆ. ಅವಾಗ ನಾರದರು ಕೈಯದು ತುಂಬ ಹೆದರ್ಕೊಂಡಿರ್ತಾಳೆ, ನೀನು ನನ್ನ ಆಶ್ರಮಕ್ಕೆ ಬಾ, ನನ್ನ ಆಶ್ರಮದಲ್ಲಿ ನಿನ್ನ ಯಾರು ಏನೂ ಮಾಡಲ್ಲ ಅಂತ ಹೇಳಿ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಅವಳಿಗೇನು ಕೆಲಸ ಅಂತಂದರೆ, ಆಶ್ರಮದಲ್ಲಿ ಓಡಾಡ್ಕೊಂಡಿರುವಂಥದ್ದು, ಅಲ್ಲಿ ಆಗುವಂತಹ ಹೋಮ ಜಪ, ಅಲ್ಲಿ ಭಜನೆ ಅದನ್ನೆಲ್ಲ ಕೇಳ್ಕೊಂಡಿರುವಂಥದ್ದು. ಜೊತೆಗೆ ಪ್ರತಿನಿತ್ಯ ನಾರದರು ಕಥೆ ಹೇಳ್ತಾ ಇರ್ತಾರೆ ಕಯಾದುಗೆ, ಒಂದಾದ್ಮೇಲೆ ಒಂದು ವಿಷ್ಣುವಿನ ಕಥೆಗಳು. ನೀವೆಲ್ಲ ಕೇಳ್ತಾ ಇದ್ದೀರಲ್ಲ, ಆ ಥರ ಕಥೆಗಳನ್ನು ಒಂದಾದ್ಮೇಲೆ ಒಂದು ಹೇಳ್ತಾರೆ ಅವರು. ಕಥೆ ಕೇಳಿ 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 ಕಯಾದು ಅವಳಿಗೂ ಮನಸ್ಸಲ್ಲದು ಬರುತ್ತೆ ಕಥೆಗಳು. ಅವಳಿಗಿಂತ ಹೆಚ್ಚಾಗಿ ಹೊಟ್ಟೆಯಲ್ಲಿರುತ್ತಲ್ಲ ಮಗು, ಅದು ಕಥೆ ಕೇಳಿಸ್ಕೊತಾ ಇರುತ್ತೆ. ನೋಡಿ, ಕಥೆ ಅಂದರೆ ಎಲ್ಲರಿಗೂ ಇಷ್ಟ. ನೀವು ಎಲ್ಲ ಕಥೆ ಕೇಳ್ತೀರಿ ಅಲ್ವಾ? ನಾ ಕಥೆ ಹೇಳಿದಾಗ ಅಪ್ಪ ಅಮ್ಮನ್ನ ಬಲವಂತ ಮಾಡಿ ಕಥೆ ಕೇಳಬೇಕು ಹಾಕ್ಕೊಡು ಅಂತ ಕೇಳ್ತೀರಲ್ವಾ? ಹಾಗೆ ಹೊಟ್ಟೆಯೊಳಗಿರೋ ಮಗು ಕೂಡ ಎಷ್ಟೇ ಹೊತ್ತು ನಾರದ್ರ ಕಥೆ ಹೇಳಿದ್ರೂ ಕೂತ್ಕೊಂಡು ಕೇಳ್ತಾನೇ ಇರುತ್ತೆ. ಹಾಗೆ ಕೇಳಿ 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 ನೂರಾರು ಸಾವಿರಾರು ಕಥೆಗಳನ್ನು ನಾರದರು ಹೇಳಿಬಿಡ್ತಾರೆ. ಕೇಳಿ 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 ಅದರ ಮನಸ್ಸಿನಲ್ಲಿ ಮಹಾವಿಷ್ಣುವಿನ ಬಗ್ಗೆ
ತುಂಬ ಪ್ರೀತಿ ಹುಟ್ಟುಬಿಡುತ್ತೆ ಮಕ್ಕಳೇ. ಮಹಾವಿಷ್ಣು ಅಂತಂದರೆ ಆ ಮಗು ಕಣ್ಣು ಮುಚ್ಚಿಕೊಂಡು ಮಹಾವಿಷ್ಣುನ ಅದು ಒಂದಾಗ್ಬಿಡ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಅವನಿಗೆ ಮಹಾವಿಷ್ಣುವಿನ ಬಗ್ಗೆ ಪ್ರೀತಿ ಹುಟ್ಟುಬಿಡುತ್ತೆ. ಆ ಮಗು ಹುಟ್ಟಿದಾಗ ಆ ಮಗುವಿಗೆ ಒಂದು ಹೆಸರು ಇಡ್ತಾರೆ. ಏನಂತ ಹೆಸರು ಅಂದರೆ ಅವನಿಗೆ ಪ್ರಹ್ಲಾದ ಅಂತ ಹೆಸರು. ಯಾಕೆಂದರೆ ಅವನು ನೋಡಿಬಿಟ್ರೆ ಸಾಕು ಯಾರಿಗಾದರೂ ಮನಸ್ಸಿಗೆ ಸಂತೋಷ, ಸಮಾಧಾನ, ಒಂದು ಸಂತೃಪ್ತಿ ಇದೆಲ್ಲ ಉಂಟಾಗ್ತಾ ಇರುತ್ತಂತೆ. ಯಾಕೆಂದರೆ ಅವನು ಅಷ್ಟು ದೊಡ್ಡ ವಿಷ್ಣು ಭಕ್ತ. ಹಾಗಾಗಿ ಅವ್ನು ನೋಡಿದ ಕೂಡಲೇ ಸಂತೋಷ ಆಗುತ್ತಂತೆ ಎಲ್ಲರಿಗೂ. ಈಗ ಚಂದ್ರನ ನೋಡಿದಾಗ ನಮ್ಗೆ ಏನನ್ಸುತ್ತೆ ಹೇಳಿ? ಚಂದ್ರಮಾಮನ ನೋಡಿದಾಗ, ಚಂದಮಾಮನ ನೋಡ್ತಿರಲ್ಲ ನೀವು, ನೋಡಿದಾಗ ಅವನು ಆಮೇಲೆ ಕೋಪ ಬರುತ್ತಾ? ಅವ್ನು ಹೊಡಿಬೇಕನ್ಸುತ್ತಾ? ಇಲ್ಲ, ಅವನು ನೋಡ್ತಾನೇ ಇರಬೇಕನ್ಸುತ್ತಲ್ವಾ? ಹಾಗೆ ಅನಿಸ್ತಾ ಇತ್ತಂತೆ ಪ್ರಹ್ಲಾದನ ನೋಡಿದಾಗ. ಅದಕ್ಕೆ ಅವನಿಗೆ ಪ್ರಹ್ಲಾದ ಅಂತ ಹೆಸರಿಟ್ಟರು. ಅವನು ನಾರದ ಮಹರ್ಷಿಗಳ ಒಂದು ಆಶ್ರಮದಲ್ಲಿ ಹುಟ್ಟಿರ್ತಾನೆ. ಅಷ್ಟು ಹೊತ್ತಿಗೆ ಈ ಹಿರಣ್ಯಕಶಿಪುವಿನ ತಪಸ್ಸು ಮುಗಿಯುತ್ತೆ. ಅವನು ಅರಮನೆಗೆ ಬರ್ತಾನೆ. ಎಲ್ಲಿ ಕೈಯಾದು ಅಂತ ಕೇಳಿದಾಗ ಹೀಗೆ ನಾರದರ ಆಶ್ರಮದಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಅವ ಕೂಡಲೇ ಓಡಿ ಹೋಗ್ತಾನೆ ನಾರದರ ಆಶ್ರಮಕ್ಕೆ. ಅಲ್ಲಿ ಹೋಗಿ ನೋಡಿದ್ರೆ ಮಗ ಹುಟ್ಟಿರ್ತಾನೆ. ಅದು ನೋಡಿ ಹಿರಣ್ಯಕಶಿಪುವಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ಈ ಕಡೆ ತಪಸ್ಸು ಮಾಡಿ ವರ ಸಿಕ್ತು. ಆಮೇಲೆ ಇವಾಗ ಒಳ್ಳೆ ಮಗ ಹುಟ್ಟಿದ್ದಾನೆ. ಅದು ನೋಡಿ ತುಂಬ ಸಂತೋಷ ಆಗಿಬಿಡುತ್ತೆ. ಆವಾಗ ಓಹೋ ನಡೀರಿ ಹೋಗೋಣ ಅಂತ ಅವಾಗ ಕೇಳ್ತಾನೆ, ಅಲ್ಲ ಸರಿ ನನ್ನ ಹೆಂಡತಿ ಇಲ್ಲಿ ಯಾಕೆ ಬಂದ್ಲು ನಾರದರೆ ಅಂತ ಕೇಳಿದಾಗ ಅದು ಹಿಂಗೆ ಆಗೋಗ್ಬಿಡ್ತಪ್ಪ ಅಂತ ಕಥೆ ಎಲ್ಲ ಗೊತ್ತಾಗುತ್ತೆ ಹಿರಣ್ಯಕಶಿಪುಗೆ. ಇಂದ್ರ ಹಿಂಗೆ ಕೊಲ್ಲೋಗಿ ಬಂದ ಅಂತ ಆವಾಗ ಕೋಪ ಬರುತ್ತೆ. ಇಂದ್ರ ನಾನು ಇಲ್ಲದೇ ಇದ್ದಾಗ ನನ್ನ ಹೆಂಡ್ತಿನ ಹೇಳ್ಕೊಂಡು ಹೋಗಿ ನನ್ನ ಮಗನ ಕೊಲ್ಲಬೇಕಂತ ಮಾಡಿದ್ಯಾ, ದುಷ್ಟ, ನೀನು ಏನು ಮಾಡ್ತೀನಿ ನೋಡು ಅಂತ ಹೇಳಿ ಬಂದು ಎಲ್ಲ ರಾಕ್ಷಸರನ್ನು ಸೇರಿಸ್ಕೊಳ್ತಾನೆ ಅರಮನೆಯಲ್ಲಿ. ಎಲ್ಲರಿಗೂ ಹೇಳ್ತಾನೆ, ನೋಡಿ ಇವಾಗ ನಾನು ಆಜ್ಞೆ ಮಾಡ್ತಾಯಿದ್ದೀನಿ, ಎಲ್ಲ ರಾಕ್ಷಸರ ನಾಯಕರೇ ಕೇಳಿಸ್ಕೊಳ್ಳಿ, ಇವತ್ತಿನಿಂದ ನನ್ನ ಆಜ್ಞೆ, ನೀವು ಎಲ್ಲಿ ದೇವತೆಗಳು ಕಂಡ್ರು ಅವ್ರನ್ನ ಕೊಂದು ಹಾಕ್ಬಿಡಿ. ಅಷ್ಟೇ ಅಲ್ಲ, ನೀವೆಲ್ಲ ಭೂಲೋಕಕ್ಕೆ ಹೋಗ್ಬಿಟ್ಟು ಎಲ್ಲಿ ಭಗವಂತನ ಯಜ್ಞ ನಡೀತಾ ಇರುತ್ತೋ, ಪೂಜೆ ನಡೀತಾ ಇರುತ್ತೋ, ಭಜನೆ ನಡೀತಾ ಇರುತ್ತೋ, ಯಜ್ಞ ಯಾಗಾದಿಗಳು ನಡೀತಾ ಇರುತ್ತೋ ಅದನ್ನೆಲ್ಲ ಕೆಡಿಸಾಕಿ ಯಾರ್ಯಾರು ವಿಷ್ಣುವಿನ ಸ್ಮರಣೆ ಮಾಡ್ತಾ ಇರ್ತಾರೋ ಅವ್ರನ್ನೆಲ್ಲ ಕೊಚ್ಚಿ ಹಾಕ್ಬಿಡಿ, ತಲೆ ಒಡೆದಾಕ್ಬಿಡಿ, ಅವ್ರನ್ನೆಲ್ಲ ಯೋಚನೆನೇ ಮಾಡಬೇಡಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆ ರಾಕ್ಷಸರಿಗೆಲ್ಲ ಮೊದಲೇ ಇದೆಲ್ಲ ಕೋಪ. ಹೀಗೆ ಯಾರಾದರೂ ಒಳ್ಳೆಯವ್ರು ಕಂಡ್ರೆ ಕೊಂದಾಕ್ಬಿಡ್ಬೇಕು, ಸಜ್ಜನರು ಕಂಡ್ರೆ ಕೊಂದಾಕ್ಬಿಡ್ಬೇಕು ಅಂತ ಅವ್ರಿಗಿರುತ್ತೆ. ಹಾಗಾಗಿ ಅವರು ಮೊದಲೇ ಅದಿರುತ್ತೆ. ಇನ್ನು ಇವನು ಹೇಳಿದ್ಮೇಲೆ ಕೇಳಬೇಕಾ? ಕಂಡಲ್ಲಿ ದೇವಸ್ಥಾನವನ್ನೆಲ್ಲ ಲೂಟಿ ಮಾಡ್ತಾರೆ, ದೇವತೆಗಳ ವಿಗ್ರಹ ಎಲ್ಲ ಒಡೆದಾಕ್ತಾರೆ. ಯಾರ್ಯಾರು ದೇವರ ಪೂಜೆ ಮಾಡ್ತಾ ಇರ್ತಾರೋ, ಗಂಟೆ ಹೊಡಿತಾರೋ, ಜಾಗಟೆ ಹೊಡಿತಾರೋ, ಮಂಗಳಾರತಿ ಮಾಡ್ತಾರೋ ಅವ್ರನ್ನೆಲ್ಲ ಕೊಂದು ಹಾಕ್ತಾರೆ. ಹೀಗೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆವಾಗ ದೇವತೆಗಳ ರಾಜ್ಯನೂ ಹೋಗುತ್ತೆ. ದೇವತೆಗಳೆಲ್ಲ ಮಹಾವಿಷ್ಣು ಹತ್ರ ಹೋಗ್ತಾರೆ, ಅಪ್ಪ ನಮ್ಮನ್ನು ಕಾಪಾಡು, ಈ ಹಿರಣ್ಯಕಶಿಪುವಿನ ಕಾಟ ನಮಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ. ಆವಾಗ ಮಹಾವಿಷ್ಣು ಹೇಳ್ತಾನೆ, ಇಲ್ಲ ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ, ಆದರೆ ಈಗ ಅವನನ್ನು ಕೊಲ್ಲೋದಕ್ಕೆ ಕಾಲ ಅಲ್ಲ, ಅವನನ್ನು ನೀವ್ಯಾರೂ ಕೊಲ್ಲೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ವರ ಪಡ್ಕೊಂಡಿದ್ದಾನೆ, ಅವನನ್ನು ನಾನೇ ಕೊಲ್ತೀನಿ, ಸಮಯ ಬರುತ್ತೆ ಅಂತ. ಯಾವುದಪ್ಪ ಸಮಯ, ಯಾವಾಗ ಬರುತ್ತೆ ಅಂದಾಗ, ನನ್ನ ದೊಡ್ಡ ಭಕ್ತ ಒಬ್ಬ ಇದ್ದಾನೆ, ನೋಡೋಕೆ ಪುಟ್ಟವನು ಪ್ರಹ್ಲಾದ, ಆದರೆ ತುಂಬ ದೊಡ್ಡ ಭಕ್ತ ಅವನು. ಯಾವಾಗ ಅವನಿಗೆ ಇವನು ತೊಂದರೆ ಮಾಡ್ತಾನೋ ಆವಾಗ ನಾನು ಅವನು ಕೊಲ್ತೀನಿ ಅಂತ ಹೇಳ್ತಾನೆ. ಆವಾಗ ಆಯಿತು ಅಂತ ದೇವತೆಗಳೆಲ್ಲ ವಾಪಸ್ ಹೋಗ್ತಾರೆ. ಈ ಕಡೆ ಏನಾಗುತ್ತೆ, ಪ್ರಹ್ಲಾದ ತಂದೆ ತಾಯಿಗಳ ಜೊತೆಗೆ ಅರಮನೆಯಲ್ಲಿ ಬೆಳೀತಾ ಇರ್ತಾನೆ. ಅಷ್ಟು ಕಾಲನೂ ಹಿರಣ್ಯಕಶಿಪು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಒಳ್ಳೆಯವರಿಗೆಲ್ಲ ತುಂಬ ಹಿಂಸೆ ಕೊಡ್ತಾನೆ, ದೇವಸ್ಥಾನಗಳನ್ನೆಲ್ಲ ಹಾಳು ಮಾಡ್ತಾನೆ. ಯಾರೂ ಭಗವಂತನ ಪೂಜೆ ಮಾಡಬಾರ್ದು, ವಿಷ್ಣುವನ್ನು ಪೂಜೆ ಮಾಡಬಾರ್ದು, ಶಿವನನ್ನು ಪೂಜೆ ಮಾಡಬಾರ್ದು, ಯಾವ ದೇವತೆಯನ್ನು ಪೂಜೆ ಮಾಡಬಾರ್ದು. ಬದಲಿಗೆ ಯಾರು ಪೂಜೆ ಮಾಡಬೇಕು ಅಂದರೆ ನಾನು ಪೂಜೆ ಮಾಡಬೇಕು ಅಂತ ಹೇಳ್ತಾನೆ ಹಿರಣ್ಯಕಶಿಪು. ಎಲ್ಲ ದೇವಸ್ಥಾನ ಹಿರಣ್ಯಕಶಿಪು ವಿಗ್ರಹ, ಎಲ್ಲ ಹಾಡುಗಳಲ್ಲಿ ಹಿರಣ್ಯಕಶಿಪುವದ್ದೇ ಹಾಡು, ಭಜನೆ ಹಿರಣ್ಯಕಶಿಪುವನ್ನು ಕುರಿತ ಭಜನೆ, ಇಷ್ಟೇ ಮಾಡಬೇಕು, ಇನ್ನೇನು ಬೇರೆ ಮಾಡಿಕೊಡ್ದು. ಪಾಠಶಾಲೆಗಳಲ್ಲಿ ಎಲ್ಲ ಕಡೆ ಹಿರಣ್ಯಕಶಿಪುವುದೇ ಪಾಠ, ಹೀಗೆ ಇರಬೇಕಿನ್ಮೇಲೆ ಅಂತ ಎಲ್ಲ ಕಡೆ ಆಜ್ಞೆ ಹೊರಡಿಸ್ಬಿಡ್ತಾನೆ. ಈ ಕಡೆ ಪ್ರಹ್ಲಾದ ಬೆಳೀತಾ ಇರ್ತಾನೆ. ಬೆಳೆದಂಗೂ ಅವನ ಮನಸ್ಸಲ್ಲಿರುವಂತಹ ವಿಷ್ಣುವಿನ ಮೇಲಿನ ಪ್ರೀತಿ ಬೆಳೀತಾನೇ ಹೋಗುತ್ತೆ ಮಕ್ಕಳೇ. ಹಾಗೆ ಪ್ರಹ್ಲಾದ ಬೆಳೀತಾ ಇರೋದನ್ನು ಗಮನಿಸಿದಂತಹ ತಂದೆಯಾದಂತಹ ಹಿರಣ್ಯಕಶಿಪು, ಓಹೋ ಇವನು ಇವಾಗ ಬೆಳೀತಾ ಇದ್ದಾನೆ, ಇವನ್ನ ಇವಾಗ
ವಿದ್ಯಾಭ್ಯಾಸಕ್ಕೆ ಹಾಕಬೇಕು. ನೀವೆಲ್ಲ ಸ್ಕೂಲ್ಗೆ ಹೋದ್ರಲ್ಲ, ಹಾಗೆ ಅವನನ್ನು ಕೂಡ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು ಅಂತ. ಹಿಂದೆಲ್ಲ ಗುರುಕುಲಗಳು ಅಂತ ಇರ್ತಾಯಿತ್ತು ಮಕ್ಕಳೇ. ಅಂದರೆ ಗುರುಗಳು ಒಂದು ಜಾಗದಲ್ಲಿ ಪಾಠ ಹೇಳ್ಕೊಡ್ತಾಯಿದ್ರು, ಅವ್ರ ಮನೆ, ಅಲ್ಲಿ ಹೋಗಿ ಕಲಿಬೇಕಾಗಿತ್ತು. ಹಾಗೆ ಇವನಿಗೂ ಕೂಡ ಅಲ್ಲಿ ಇಬ್ಬರು ಗುರುಗಳಿದ್ದರು. ಅವರು ಶುಕ್ರಾಚಾರ್ಯರು ಅಂತ ಕೇಳಿದಿರಲ್ಲ, ರಾಕ್ಷಸರ ಗುರುಗಳು, ಅವರ ಮಕ್ಕಳು ಷಂಡ ಮತ್ತು ಅಮರ್ಕ ಅಂತ, ಷಂಡಾಮರ್ಕರು ಅಂತ ಹೆಸರು. ಅವರನ್ನು ಕರೆದು ಹಿರಣ್ಯಕಶಿಪು ಹೇಳ್ತಾನೆ, ನೀವು ಕಲ್ತಿರೋ ವಿದ್ಯೆಗಳನ್ನೆಲ್ಲ ಇವನಿಗೆ ಹೇಳ್ಕೊಡ್ಬೇಕು ಅಂತ. ಆಯಿತು ಅಂತ ಅವ್ರು ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದಷ್ಟು ಕಾಲ ಅವನಿಗೆ ವಿದ್ಯಾಭ್ಯಾಸ ಆಗುತ್ತೆ. ಅವ್ರು ಏನು ಹೇಳ್ಕೊಡ್ತಾರಲ್ಲಿ ಅಂತಂದರೆ, ಬರೀ ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ಊಟ ಮಾಡಬೇಕು, ಬೇರೆಯವ್ರನ್ನ ಹಿಂಸೆ ಕೊಟ್ಟರು ಪರವಾಗಿಲ್ಲ, ನೀನು ಎಲ್ಲರ ಮೇಲೆ ಕೂತ್ಕೊಂಡು ಅಧಿಕಾರ ಮಾಡಬೇಕು, ದೇವ್ರಿಗಿವರು ಎಲ್ಲ ಯಾರೂ ಇಲ್ಲ, ನಿಮ್ಮ ಅಪ್ಪನೇ ದೇವರು ಅಂತ ಈ ಥರದ್ದೆಲ್ಲ ಹೇಳ್ಕೊಡ್ತಾರೆ. ಬರೀ ಕೆಟ್ಟ ಬುದ್ಧಿಗಳನ್ನೆಲ್ಲ ಹೇಳ್ಕೊಡ್ತಾರೆ. ಬೇರೆಯವ್ರಿಗೆ ಮೋಸ ಮಾಡಿದ್ರೂ ಪರವಾಗಿಲ್ಲ, ತಲೆ ಹೊಡೆದ್ರೂ ಪರವಾಗಿಲ್ಲ, ಕಳ್ತನ ಮಾಡಿದ್ರೂ ಪರವಾಗಿಲ್ಲ, ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ಚೆನ್ನಾಗಿ ದುಡಿಬೇಕು, ದೊಡ್ಡ ಮನೆ ಕಟ್ಕೋಬೇಕು, ಯಾರಿಗೇನು ಆದರೂ ತೊಂದರೆ ಇಲ್ಲ, ಅಪ್ಪ ಅಮ್ಮನ ಸರಿಯಾಗಿ ನೋಡ್ಕೊಳ್ದಿದ್ರೂ ತೊಂದರೆ ಇಲ್ಲ ಅಂತೆಲ್ಲ ಹಿಂಗೆ ಪಾಠ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಸುಮ್ಮನೆ ಕೇಳಿಸ್ಕೊತಾನೆ ಪ್ರಹ್ಲಾದ, ಸುಮ್ಮನೆ ಇರ್ತಾನೆ. ಆಮೇಲೆ ಒಂದು ದಿವಸ ಹಿರಣ್ಯಕಶಿಪು ಮಗನ ನೋಡ್ಬೇಕಂತ ಅನಿಸುತ್ತೆ, ಕರೆಸ್ಕೊತಾನೆ ಅರಮನೆಗೆ. ಗುರುಗಳು ಬರ್ತಾರೆ. ಆವಾಗ ಹಿರಣ್ಯಕಶಿಪು ಆಸನದ ಮೇಲೆ ಕೂತಿರ್ತಾನೆ, ಪ್ರೀತಿಯಿಂದ ಮಗನನ್ನು ತೊಡೆ ಮೇಲೆ ಕೂರಿಸ್ಕೊಂಡು, ಮಗು ಪ್ರಹ್ಲಾದ, ನೀನು ಇಷ್ಟು ಕಾಲ ನಿನ್ನ ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದೆಯಲ್ಲಪ್ಪ, ನೀನು ಕಲ್ತಿದ್ರಲ್ಲಿ ತುಂಬ ಒಳ್ಳೆಯದು ಅಂತ ನಿನಗೆ ಯಾವುದು ಅನಿಸಿದೆಯೋ ಆ ವಿಷಯ ಹೇಳು ನೋಡು, ನಾನು ಕೇಳಿ ಸಂತೋಷ ಪಡ್ತೀನಿ ಅಂತ ಹೇಳ್ತಾನೆ. ಹೌದೇಪ್ಪ, ನೋಡು ಹೇಳ್ತೀನಿ, ನಾನು ಕಲ್ತಿದ್ರಲ್ಲಿ ತುಂಬ ಒಳ್ಳೆಯ ವಿಷಯ ಅಂತಂದರೆ, ಎಲ್ಲ ರೀತಿಯಿಂದಲೂ ಈ ಜಗತ್ತಿಗೆ ಪ್ರಭುವಾಗಿರುವಂತಹ ಶ್ರೀಮನ್ನಾರಾಯಣನೊಬ್ಬನನ್ನೇ ಭಜಿಸಬೇಕು. ಅವನೇ ಎಲ್ಲರಿಗಿಂತ ದೊಡ್ಡವನು, ಅವನನ್ನು ಬಿಟ್ಟು ಬೇರೆ ಇನ್ಯಾರನ್ನು ಭಜಿಸಬಾರದು, ಅವನನ್ನು ಬಿಟ್ಟು ಇನ್ನೆಲ್ಲವೂ ನಶ್ವರ, ಅಂದರೆ ಇವತ್ತಿರುತ್ತೆ ನಾಳೆ ಇರಲ್ಲ, ಈ ಥರ ಅಂತೇಳಿ. ಆವಾಗ ತಾಳು ನಿಲ್ಲಿಸು, ನೋಡು ಇದು ತಪ್ಪು ನೀನು ಹೇಳ್ತಾ ಇರೋದು ಅಂತ ಕೋಪ ಬರುತ್ತೆ ಹಿರಣ್ಯಕಶಿಪುಗೆ. ಆದರೆ ಏನೋ ಅಕಸ್ಮಾತಾಗಿ ಎಲ್ಲೋ ಯಾರೋ ಮಾತಾಡೋದು ಕೇಳಿಸ್ಕೊಂಡಿದ್ದಾನೆ ಅಂತಂದ್ಬಿಟ್ಟು ಆ ಗುರುಗಳಿಗೆ ಹೇಳ್ತಾನೆ, ನೋಡಿ ನನಗೆ ಗೊತ್ತು ನೀವು ಸರಿಯಾಗಿ ಹೇಳ್ಕೊಟ್ಟಿದ್ದೀರಿ, ಆದರೂ ನಿಮ್ಮ ಗುರುಕುಲದಲ್ಲಿ ಯಾವನೋ ಒಬ್ಬ ಸೇರಿಕೊಂಡು ಹೀಗೆ ವಿಷ್ಣುವಿನ ಬಗ್ಗೆ ಇವನಿಗೆ ತಲೆಯಲ್ಲಿ ತಪ್ಪು ಮಾಹಿತಿಯನ್ನು ತುಂಬಿದ್ದಾನೆ. ಇನ್ನೊಂದು ಸಲ ಹೀಗಾದರೆ ಏನಾಗುತ್ತೆ ಗೊತ್ತಲ್ಲ ನಿಮಗೆ, ನಿಮ್ಮ ತಲೆ ತೆಗೆದು ಬಿಡ್ತೀನಿ, ಸರಿಯಾಗಿ ಹೇಳ್ಕೊಡಿ ಪಾಠನ ಅಂತ ಹೇಳಿ ಕಳಿಸ್ತಾನೆ. ಅವಾಗ ಅವ್ರು ಹೇಳ್ತಾರೆ, ಮಹಾಪ್ರಭು ನಾವು ಹೇಳ್ಕೊಟ್ಟಿದ್ದಲ್ಲ, ನನಗೆ ಗೊತ್ತು, ಮುಂದೆ ಸರಿ ಮಾಡಿ ಅಂತ ಹೇಳ್ತಾನೆ. ಸರಿ ಕರ್ಕೊಂಡು ಹೋಗ್ತಾರೆ, ಪ್ರೀತಿಯಿಂದ ಕರ್ಕೊಂಡು ಹೋಗಲು ಕೂರಿಸ್ಕೊಂಡು ಅವನಿಗೆ ಖರ್ಜೂರ, ಹಣ್ಣು, ದ್ರಾಕ್ಷಿ, ಗೋಡಂಬಿ ಎಲ್ಲ ಕೊಟ್ಟು ಮುದ್ದಾಡಿ ಹೇಳ್ತಾರೆ, ಮಗು ಪ್ರಹ್ಲಾದ, ಇದು ಯಾರಪ್ಪ ಹೇಳ್ಕೊಟ್ಟಿದ್ದು ನಿನಗೆ ಯಾರು ಹೇಳ್ಕೊಟ್ರು ಹೇಳಪ್ಪ ಅಂತ ಅವನು ಹಿಡ್ಕೊಂಡು ಒದ್ದು ಓಡಿಸೋಣ ಅಂತ. ಅದಕ್ಕೆ ಪ್ರಹ್ಲಾದ ನಗ್ತಾನೆ, ಇದನ್ನು ಯಾರು ಹೇಳ್ಕೊಡ್ಬೇಕು, ಇದು ಸೃಷ್ಟಿಯಲ್ಲಿರೋ ಸತ್ಯ, ಸೂರ್ಯ ಬೆಳಗ್ತಾ ಇದ್ದಾನೆ, ಚಂದ್ರ ತಂಪಾಗಿದ್ದಾನೆ, ನಾನು ಯಾರು ಹೇಳ್ಕೊಡ್ಬೇಕು, ನೋಡಿದ ಕೂಡಲೇ ಕಾಣಲ್ವಾ, ಹಾಗೆ ಮಹಾವಿಷ್ಣು ಶಾಶ್ವತ ಅನ್ನೋದನ್ನ ಯಾರು ಹೇಳ್ಕೊಡ್ಬೇಕು ಹೇಳಿ ಅಂತ. ಅವರು ತಲೆ ಚಚ್ಕೋತಾರೆ, ಯಾರಯ್ಯ ಹೇಳ್ಕೊಟ್ಟಿದ್ದು ನಿಂಗೆ, ಇದನ್ನೆಲ್ಲ ನಮಗೆ ಗೊತ್ತಿಲ್ಲ ಈ ವಿಷಯ, ಇದೆಲ್ಲ ಹೇಳ್ಬಾರ್ದಿಲ್ಲ, ಸುಳ್ಳು ಅಂತ ಹೇಳ್ತಾರೆ. ಇಲ್ಲ ಸುಳ್ಳಲ್ಲ, ಇದೇ ಸತ್ಯ ಅಂತ ಹೇಳ್ತಾನೆ. ಇಲ್ಲ ಸುಳ್ಳು, ನಿಮ್ಮ ಅಪ್ಪ ಒಬ್ಬನೇ ಶಾಶ್ವತ ಅಂತ. ಇಲ್ಲ ನಮ್ಮ ಅಪ್ಪಂಗಿಂತ ಮುಂಚೆ ಇದ್ದ ನಮ್ಮಪ್ಪ, ಈಗ ಇಷ್ಟು ವರ್ಷ ಹಿಂದೆ ನಮ್ಮಪ್ಪ ಇದ್ನ, ಅಥವಾ ಇನ್ಯಾವತ್ತೋ ಒಂದು ದಿವಸ ಮುಂದಕ್ಕೆ ನಮ್ಮಪ್ಪ ಇರ್ತಾನ, ಹಾಗೆಲ್ಲ ಏನೂ ಇಲ್ಲ. ನಮ್ಮಪ್ಪನೂ ಹುಟ್ಟಿದ್ದಾನೆ, ಹುಟ್ಟೋಕ್ಕೆ ಮುಂಚೆ ನಮ್ಮಪ್ಪ ಇರಲಿಲ್ಲ ಅಲ್ವಾ, ಆದರೆ ಮಹಾವಿಷ್ಣು ಹಂಗಲ್ಲ, ಅವನು ಯಾವತ್ತಿಗೂ ಇರ್ತಾನೆ, ಹಾಗಾಗಿ ಅವನಿಗೆ ಶಾಶ್ವತ. ಮತ್ತು ಬೇರೆಯವ್ರ ಮೇಲೆ ಕೋಪ ಮಾಡ್ಕೋಬಾರ್ದು, ಯಾರಿಗೂ ಹಿಂಸೆ ಕೊಡಬಾರ್ದು ಅಂತ ಇದನ್ನೆಲ್ಲ ಹೇಳ್ತಾನೆ. ಆವಾಗ ಅವ್ರು ನೋಡು ನೀ ನಮಗೆ ಪಾಠ ಹೇಳೋಕ್ಕೆ ಬಂದಿಲ್ಲ, ಇಲ್ಲಿ ನಾವು ಪಾಠ ಹೇಳ್ತೀವಿ, ನೀನು ಕೇಳಬೇಕು, ಇನ್ಮೇಲೆ ಇದನ್ನೆಲ್ಲ ಹೇಳ್ಕೂಡ್ದು ಅಂತ ಎಲ್ಲ ಅವನಿಗೆ ಎಷ್ಟಾಯ್ತು ಅಷ್ಟು ಹೇಳ್ಕೊಡ್ತಾರೆ. ಅವನು ಮಾತ್ರ ಅದು ಯಾವುದನ್ನು ಕೇಳೋದಿಲ್ಲ. ಇಲ್ಲ ಇದೇ ಸರಿ ಗುರುಗಳೇ ಅಂತಲೇ ಹೇಳ್ತಾನೆ. ಆವಾಗ ಅವ್ರೇನು ಮಾಡ್ತಾರೆ, ಕರ್ಕೊಂಬಂದು ಹಿರಣ್ಯಕಶಿಪು ಹತ್ರ ಕೊಡ್ತಾರೆ. ಮಹಾಪ್ರಭುಗಳೇ, ಇವನಿಗೆ ಹೇಳ್ಕೊಡೋಕ್ಕೆ ನಮ್ಮಿಂದ ಸಾಧ್ಯವಿಲ್ಲ, ಇವನಿಗೆ ಯಾರೂ ಹೇಳ್ಕೊಟ್ಟಿಲ್ಲ, ಇವನು ಬಂದ್ಬಿಟ್ಟಿದೆ, ಹುಟ್ಟಿದಾಗಿಂದನೇ ಅದು ಗರ್ಭದಿಂದನೇ ಬಂದ್ಬಿಟ್ಟಿದೆ ಅಂತ ಅನಿಸುತ್ತೆ, ಇವನನ್ನು ನಮ್ಮ ಕೈಲಿ ತಿದ್ದೋಕ್ಕೆ ಸಾಧ್ಯವಿಲ್ಲ, ಇವನು ನಮ್ಮ ಗುರುಕುಲದಲ್ಲಿ ಇಟ್ಕೊಂಡ್ರೆ ಏನು ನಮ್ಮ ತಲೆ ತೆಗಿತಾನೆ ಇವನು,
ಹಾಗಾಗಿ ನೀವು ನಿಮ್ಮ ಮಗನ ನೀವು ಇಟ್ಕೊಳ್ಳಿ ಅಂತ ಹೇಳಿಬಿಡ್ತಾರೆ. ಅಂದರೆ ಈಗಲೂ ಅದನ್ನೇ ಹೇಳ್ತಾ ಇದ್ದಾನೆ ಇವನು ಅಂತ ಕೇಳ್ತೀವಿ ಹಿರಣ್ಯಕಶಿಪು. ಈಗಲೂ ಆಗಲೂ ಏನೋ ಯಾವಾಗಲೂ ಅದನ್ನೇ ಹೇಳ್ತಿರ್ತಾನೆ ಇವನು ಅಂತ ಹೇಳ್ತಾರೆ ಅವರು. ಮಹಾವಿಷ್ಣು ಮಹಾವಿಷ್ಣು ಯಾವಾಗಲೂ ನಾರಾಯಣ ಅಂತ ಇರ್ತಾನೆ ಇವನು ಅಂತ. ಆವಾಗ ಹಿರಣ್ಯಕಶಿಪು ಯೋಚನೆ ಮಾಡ್ತಾನೆ, ಅಲ್ಲ ನಮ್ಮ ರಾಕ್ಷಸರಿಗೆಲ್ಲ ಯಾವಾಗಲೂ ಶತ್ರು ಅಂದರೆ ನಾರಾಯಣನೇ, ಎಲ್ಲ ರಾಕ್ಷಸ ವೀರನ್ನು ಕೊಂದಿರೋದು ನಾರಾಯಣನೇ, ಅವರಿವ್ರ ವಿಷಯ ಯಾಕೆ? ನಿನ್ನ ಚಿಕ್ಕಪ್ಪ ಹಿರಣ್ಯಾಕ್ಷ ಅವನನ್ನು ಕೊಂದಿರೋದು ಕೂಡ ಮಹಾವಿಷ್ಣುನೇ. ಅಂಥ ಮಹಾವಿಷ್ಣು ನಿನ್ನ ಒಳ್ಳೆಯವನು ದೊಡ್ಡವನು ಅಂತೀಯಲ್ಲ, ನಿನಗೆ ತಲೆ ಇನ್ನೆಷ್ಟು ಕೆಟ್ಟೋಗಿರಬೇಡ. ಇಷ್ಟಾದ ಮೇಲೆ ನೀನು ಬದುಕಿರಬಾರ್ದು, ಇವನ್ನ ಕೊಂದು ಹಾಕ್ಬಿಡಿ ಅಂತ ಹೇಳಿ. ಅವನು ವಿಷ್ಣು ಮೇಲೆ ದ್ವೇಷ ಅಷ್ಟಿರುತ್ತೆ ಅವನಿಗೆ. ವಿಷ್ಣುವಿನ ಹೆಸರು ಹೇಳಿದವ್ರನ್ನ ಕೊಂದು ಹಾಕೋದು ಅಂತ ಅವನೆಲ್ಲ ಅದೇ ತಾನೇ ಮಾಡ್ತಾ ಇರೋದು. ಯಾರ್ಯಾರು ವಿಷ್ಣು ಪೂಜೆ ಮಾಡ್ತಾವ್ರನ್ನೆಲ್ಲ ಕೊಂದು ಹಾಕ್ತಾ ಇರ್ತಾನೆ. ಮಗ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ. ವಿಷ್ಣುವಿನ ಹೆಸರು ಹೇಳ್ತಾರೆ ಅಂದರೆ ಅವ್ನು ನಂಗೆ ಶತ್ರುನೇ, ಮಗನೂ ಅಲ್ಲ ಯಾರೂ ಅಲ್ಲ ಅಂತ ಹೇಳಿಬಿಡ್ತಾನೆ. ಸರಿ ಇವನ್ನ ಕೊಂದು ಹಾಕಿ ಅಂತ ಹೇಳ್ತಾರೆ. ಕೊಂದು ಹಾಕೋದು ಹೇಗೆ ಅಂತಂದರೆ ಕತ್ತಿಯಿಂದ ಹೊಡೆದು ಕೊಲ್ಲಬೇಕು ಅಲ್ವಾ? ಹಂಗೆ ಕತ್ತಿಯಿಂದ ಹೊಡೆದು ಕೊಲ್ಲಬೇಕು ಅಂತ ಹೋದರೆ ಕೈದ್ರೆ ಕತ್ತಿನೇ ಮಾಯ ಆಗ್ತಾ ಇರುತ್ತೆ, ಅವನು ಏನು ಮಾಡಿದ್ರು ಹೊಡೆದು ಕೊಲ್ಲೋಕೆ ಆಗಲ್ಲ. ಸರಿ, ಹಾಗಿದ್ದರೆ ಇವನ ಮೇಲೆ ಹಾವುಗಳನ್ನ ಬಿಟ್ಟು ಅಥವಾ ಹಾವುಗಳೇ ತುಂಬಿರುವಂಥ ಕೋಣೆ ಒಳಗೆ ಇವನು ಬಿಟ್ಬಿಡಿ, ಹಾವುಗಳು ಕಚ್ಚಿ ಇವನು ಸತ್ತೋಗಲಿ ಅಂತ. ಆ ಹಾವುಗಳಿರೋ ಕೋಣೆಗೆ ಬಿಟ್ಟರೆ ಆ ಯಾವ ಹಾವು ಇವನಿಗೇನೂ ಮಾಡೋದಿಲ್ಲ. ಇವನೇ ಹಾವುಗಳನ್ನು ತೆಗೆದು ಹಿಂಗೆ ಕೂತ್ಗೆ ಮೇಲೆ ಹಾಕ್ಕೊಂಡ್ರು ಅದೆಲ್ಲ ಹೂವಿನ ಮಾಲೆ ಥರ ಆಗ್ತಾ ಇರ್ತೀವಿ ಹೊರತು ವಿಷಸರ್ಪಗಳು ಇವನಿಗೆ ಕಚ್ಚೋದೇ ಇಲ್ಲ. ಅವ್ರಿಗೆಲ್ಲ ಆಶ್ಚರ್ಯ ಆಗೋಗ್ಬಿಡುತ್ತೆ. ಆಮೇಲೆ ಸರಿ ಇವನನ್ನು ದೊಡ್ಡ ಬೆಟ್ಟದ ಮೇಲಿಂದ ತಳ್ಳಿಬಿಡೋಣ, ಆವಾಗಂತೂ ಸತ್ತು ಹೋಗೇ ಹೋಗ್ತಾನೆ ಅಂತ ಅಂದ್ಕೊಂಡು ದೊಡ್ಡ ಎತ್ತರದ ಬೆಟ್ಟಕ್ಕೆ ತೊಗೊಂಡೋಗಿ ಅಲ್ಲಿಂದ ಎಸ್ತು ಬಿಡ್ತಾರೆ ಮಕ್ಕಳೇ. ಆಮೇಲೆ ಅವರು ಇಳ್ಕೊಂಡು ಬರೋ ಹೊತ್ತಿಗೆ ಇವನು ಕೆಳಗಡೆ ಭಜನೆ ಮಾಡ್ತಾ ನಿಂತಿರ್ತಾನೆ, ವಿಷ್ಣುವಿನ ಭಜನೆ ಮಾಡ್ತಾ. ಅವ್ರಿಗೆಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ, ಇದು ಏನಪ್ಪ ಮಾಡೋದು ಇವನನ್ನು ಅಂತ. ಕೊನೆಗೆ ಸರಿ ಆನೆಯಿಂದ ತುಳಿಸೋಣ ಅಂತ ಅಂದ್ಬಿಟ್ರೆ ಆನೆ ಇವನು ತುಳಿಯೋದೇ ಇಲ್ಲ. ಅದಕ್ಕೆ ಬದಲಾಗಿ ಈ ಸೈನಿಕರು ಇರ್ತಾರಲ್ಲ, ಅವ್ನು ತುಳ್ಸೋಕೆ ಬಂದಿರ್ತಾರಲ್ಲ ಅವ್ರನ್ನೇ ತುಳಿಯೋಕೆ ಬಂದುಬಿಡುತ್ತೆ ಆನೆ. ಅವರೆಲ್ಲ ಹೆದರ್ಕೊಂಡು ಓಡಿಬಿಡ್ತಾರೆ, ಅಯ್ಯೋ ಇವನು ಸವಾಸ ಬೇಡ ಅಂತ. ಆಮೇಲೆ ಹಿರಣ್ಯಕಶಿಪು ಹತ್ರ ಬಂದು ಹೇಳ್ತಾರೆ, ಆ ಪ್ರಭು ಇವನನ್ನು ಕೊಲ್ಲೋಕೆ ನಮ್ಮಿಂದ ಸಾಧ್ಯ ಇಲ್ಲ, ಇವನೇನು ಮಾಡಿದ್ರು ಇವನು ಸತ್ತೋಗ್ತಾ ಇಲ್ಲ, ಇವನಿಗೆ ಬೆಂಕಿ ಹಚ್ಚಿ ಕೊಲ್ಲೋಕ್ಕಾಗಲ್ಲ, ಇವನಿಗೆ ಹಾವಿನ ಕಡಿಸಿ ಕೊಲ್ಲೋಕ್ಕಾಗಲ್ಲ, ಇವನನ್ನು ಏನು ಮಾಡಿಯೂ ಕೊಲ್ಲೋಕ್ಕೆ ಸಾಧ್ಯ ಇಲ್ಲ ನಮ್ಮ ಕೈಲಿ ಅಂತ. ಆವಾಗ ಹಿರಣ್ಯಕಶಿಪು ಯೋಚನೆ ಮಾಡ್ತಾನೆ, ನಾನು ಪ್ರಪಂಚ ಎಲ್ಲ ಗೆದ್ದೆ ಅಂತ ಅಂದ್ಕೊಂಡ್ರೆ ಇದೊಂದು ಚಿಕ್ಕ ಹುಡುಗ, ಈ 5 ವರ್ಷದ ಹುಡುಗನ ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ, ಛೀ ಅಂದ್ಬಿಟ್ಟು ಅವನ ಪ್ರಹ್ಲಾದನ ಹತ್ರ ಕರೀತಾನೆ. ಬಾ ಪ್ರಹ್ಲಾದ, ನೋಡು ಕೊನೇ ಸಲ ಹೇಳ್ತಾನೆ, ನನಗೆ ಬೇಜಾರು ಮಾಡಬೇಡ, ನೀನು ನಾನಿನ್ನ ಅಪ್ಪ ಅಲ್ವಾ? ಹೌದಪ್ಪ, ನಿನ್ನ ಕಂಡ್ರೆ ನಂಗೆ ತುಂಬ ಗೌರವ ಇದೆಯಪ್ಪ. ನನ್ನ ಕಂಡ್ರೆ ಗೌರವ ಇದೆಯಾ? ಖಂಡಿತ ಗೌರವ ಇದೆಯಪ್ಪ. ಹಾಂ, ಹಾಗಿದ್ದರೆ ನೋಡು, ಇವತ್ತಿನಿಂದ ಹರಿನಾಮ ಸ್ಮರಣೆಯನ್ನು ಬಿಟ್ಬಿಡು, ನನ್ನನ್ನೇ ದೇವರು ಅಂತನು, ನಿನ್ನ ಮೇಲೆ ನಂಗೆ ತುಂಬ ಪ್ರೀತಿ, ನಾನು ತುಂಬ ಪ್ರೀತಿ ಮಾಡ್ತೀನಿ ನಿನ್ನ ಅಂತ ಹೇಳ್ತಾನೆ. ಆವಾಗ ಅವನು ಹೇಗಪ್ಪ ಸಾಧ್ಯ? ಸುಳ್ಳು ಹೇಳಬಾರ್ದಲ್ವೇನಪ್ಪ? ಮಹಾವಿಷ್ಣುವೇ ಎಲ್ಲರಿಗಿಂತ ಶ್ರೇಷ್ಠ, ಅವನೇ ಶಾಶ್ವತ, ಅವನೇ ಎಲ್ಲರನ್ನೂ ಪ್ರೀತಿ ಮಾಡೋದಪ್ಪ. ನಿನ್ನನ್ನೂ ಅವನೇ ಪ್ರೀತಿ ಮಾಡ್ತಾನೆ, ನನ್ನೂ ಅವನೇ ಪ್ರೀತಿ ಮಾಡ್ತಾನೆ. ಮುಚ್ಚು ಬಾಯಿ ಅಂತ ಹೇಳ್ತಾನೆ. ಏನೇನೋ ಹೊಗಳ್ತೀಯ ನೀನು, ನೀನು ಏನು ಮಾಡಿ ಉಳಿಸ್ಬೇಕು ಅಂದರೆ ನೀನು ಇಲ್ಲ, ನಿನ್ನ ಕೊಂದೇ ಹಾಕ್ಬೇಕು, ನಾನು ಕೊಂದೇ ಹಾಕ್ತೀನಿ ನಿನ್ನ, ನಾನೇ ನನ್ನ ಕೈಯಿಂದ ಕೊಂದು ಬಿಡ್ತೀನಿ. ಅಲ್ಲ ಕಣೋ, ಅಷ್ಟು ಹೇಳಬೇಡ ಅಂತಂದ್ರು ಪದೇ ಪದೇ ಮಹಾವಿಷ್ಣು 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 ಅಂತೀಯಲ್ಲ, ಎಲ್ಲಿದ್ದಾನೆ ಅವನು ಹೇಳು, ಎಲ್ಲಿದ್ದಾನೆ ಹೇಳು ಅಂತ ಕೇಳ್ತಾನೆ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಅಪ್ಪ ಎಲ್ಲೆಲ್ಲೂ ಇದ್ದಾನಪ್ಪ ಅವನು, ಎಲ್ಲ ಕಡೆ ಇದ್ದಾನಪ್ಪ, ಇಂಥ ಕಡೆ ಇದ್ದಾನೆ ಇಂಥ ಕಡೆ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇವಾಗ ಗಾಳಿಯಪ್ಪ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರುತ್ತೆ, ಇಲ್ಲಿದೆಯಾ ಅಂದರೆ ಇಲ್ಲೂ ಇದೆ, ಅಲ್ಲಿದೆಯಾ ಅಂದರೆ ಅಲ್ಲೂ ಇದೆ, ಮೇಲೂ ಇದೆ ಕೆಳಗೂ ಇದೆ, ಎಲ್ಲ ಕಡೆ ಇರುತ್ತೆ ಅಲ್ವಾ. ಹಾಗೆ ಮಹಾವಿಷ್ಣು ಕೂಡ ಗಾಳಿ ಹೋಗೋಕ್ಕಾಗದೇ ಇರೋ ಕಡೆಯೂ ಮಹಾವಿಷ್ಣು ಹೋಗ್ತಾನೆ, ಎಲ್ಲ ಕಡೆ ಅವನಿರ್ತಾನೆ. ಮರದಲ್ಲಿರ್ತಾನೆ, ಗಾಳಿಯಲ್ಲಿದ್ದಾನೆ, ಬೆಳಕಲ್ಲಿದ್ದಾನೆ, ನೀರಲ್ಲಿದ್ದಾನೆ, ಮಣ್ಣಿನ ಕಣಕಣದಲ್ಲೂ ಇದ್ದಾನೆ. ಹೌದಾ? ಹಾಗೆಲ್ಲ ಕಡೆ ಇದ್ದಾನ, ಮತ್ತು ಯಾಕೆ ಕಾಣಿಸೋದೇ ಇಲ್ಲ ಅವನು ಅಂತ ಹೇಳ್ತಾನೆ. ಇಲ್ಲ, ಅವನ ಭಕ್ತಿಯಿಂದ ಅವನು ಕರೆದ್ರೆ ಬರ್ತಾನಪ್ಪ, ನೀನು ಕರಿಬೇಕಾದ್ರೆ ಅಂತ. ಎಲ್ಲ ನಾನು ಭಕ್ತಿಯಿಂದ ನಾನೆಲ್ಲ ಕರೆಯಲ್ಲ, ಯಾಕೆಂದ್ರೆ ನಾನೇ ಎಲ್ಲರಿಗಿಂತ ಚಕ್ರವರ್ತಿ, ನಾನೇ ದೊಡ್ಡವನು, ನಾನೇ ಶಕ್ತಿವಂತ. ನೀನು ಮಹಾವಿಷ್ಣುಗೆ ಧೈರ್ಯದ ನನ್ನ ಮುಂದೆ ಬರಲಿ, ಅವನು ಕೊಂದು ಹಾಕ್ತೀನಿ ನಾನು ಅಂತ ಹೇಳ್ತಾನೆ. ಆಗ ಅವನನ್ನೆಲ್ಲ ಹಂಗೆ ಕೊಲ್ಲೋಕ್ಕೆ ಸಾಧ್ಯ ಇಲ್ಲ ಅಪ್ಪ, ಅವನ ಪ್ರೀತಿಯಿಂದ ಮಾತ್ರ ಅವನ್ನ ಗೆಲ್ಲೋಕ್ಕೆ ಸಾಧ್ಯ ಹೇಳ್ತಾನೆ ಪ್ರಹ್ಲಾದ. ಸರಿ, ಈಗ ಹಾಗಿದ್ರೆ ಮಹಾವಿಷ್ಣು ನಿನ್ನೊಳಗಿದ್ದಾನಾ ಅಂತಾನೆ. ಹೌದಪ್ಪ, ನನ್ನೊಳಗಿದ್ದಾನೆ. ನನ್ನೊಳಗೆ ನಿನ್ನೊಳಗೂ ಇದ್ದಾನೆ ಅಂತ. ಇಲ್ಲ ನನ್ನೊಳಗೆಲ್ಲ ಇಲ್ಲ ಮಹಾವಿಷ್ಣು,
ನಿನ್ನೊಳಗಿದ್ರೆ ಇರ್ಬೋದು ಅಷ್ಟೇ. ಆಯಿತು ನೋಡು, ಇಲ್ಲಿ ಅರಮನೆ ಇದೆಯಲ್ಲ, ಇಲ್ಲಿ ಈ ಅರಮನೆ ಒಳಗಿದ್ದಾನ ಅಂತಾನೆ. ಹ್ಞೂ ಇಲ್ಲೂ ಇದ್ದಾನೆ ಅಂತಾನೆ. ನನ್ನ ಅರಮನೆ ಒಳಗಿದ್ದಾನ, ಎಲ್ಲಿದ್ದಾನೆ ಹೇಳು ಅರಮನೆಯಲ್ಲಿ ಅಂತ. ಎಲ್ಲ ಕಡೆ ಇದ್ದಾನೆ. ಈ ಕಂಬದಲ್ಲಿದ್ದಾನ, ಇದ್ದಾನೆ. ಈ ಮೇಲ್ಗಡೆ ತಾರಸಿ ಕಾಣಿಸ್ತಿಲ್ಲ, ಅಲ್ಲಿದ್ದಾನ, ಅಲ್ಲೂ ಇದ್ದಾನೆ. ನೆಲದಲ್ಲಿ ಅಲ್ಲೂ ಇದ್ದಾನೆ. ಸಿಂಹಾಸನದ ಮೇಲೆ ಅಲ್ಲೂ ಇದ್ದಾನೆ. ಆ ಕಡೆ ಕಂಬದಲ್ಲಿ ಅಲ್ಲೂ, ಈ ಕಂಬದಲ್ಲಿ ಇದ್ದಾನೆ. ಎಲ್ಲ ಕಂಬದಲ್ಲೂ ಇದ್ದಾನೆ. ಹಾಗಿದ್ರೆ ಈ ದೊಡ್ಡ ಕಂಬ ಇದೆಯಲ್ಲ, ಇದರಲ್ಲಿದ್ದಾನ? ಖಂಡಿತ ಇದ್ದಾನಪ್ಪ. ನೋಡ್ತೀನಿ ಹಾಗಾದರೆ ಎಲ್ಲಿದ್ದಾನೆ ಅಂತ ಗದೆ ತಗೊಂಡು, ದೊಡ್ಡ ಗದೆ ಇರುತ್ತೆ ಅವನು, ಆ ಗದೆಯಲ್ಲಿ ಎತ್ತಿ ಬಡಿತಾನೆ ಒಂದು ಸಲ ಆ ಕಂಬನ. ಅಷ್ಟು ಕೋಪ ಬಂದುಬಿಟ್ಟಿರುತ್ತೆ ಹಿರಣ್ಯಕಶಿಪುಗೆ. ಹಾಗೆ ಬಡಿತಾ ಇದ್ದ ಹಾಗೇ ಏಟು ಬಿದ್ದು ಕೂಡಲೇ ಒಂದು ಏನು ಭೂಮಿ ಎರಡು ತುಂಡಾಯ್ತೇನೋ ಅನ್ನುವಂತೆ ದೊಡ್ಡದೊಂದು ಶಬ್ದ ಕೇಳುತ್ತೆ. ಸಿಡ್ಲು ಹೊಡೆದಂಗೆ ಶಬ್ದ ಕೇಳುತ್ತೆ. ಆ ಶಬ್ದ ಕೇಳಿ ಎಲ್ಲ ಬೆಚ್ಚಿ ಬೀಳ್ತಾರೆ. ಏನಾಗುತ್ತೆ ಅಂತಂದರೆ ಆ ಕಂಬ ಇರೋದು ಹೀಗೆ ಎರಡು ಭಾಗ ಆಗೋಗ್ಬಿಡುತ್ತೆ, ಎರಡು ತುಂಡಾಗ್ಬಿಡುತ್ತೆ ಕಂಬ ಉದ್ದಕ್ಕೆ. ಅಲ್ಲಿ ಮಧ್ಯದಿಂದ ವಿಚಿತ್ರವಾಗಿರುವಂತಹ ಒಂದು ಆಕೃತಿ ಬರುತ್ತೆ. ಭಾರೀ ತೇಜಸ್ಸು, ಎಲ್ಲೆಲ್ಲೂ ಬೆಳಕು ತುಂಬಿರುತ್ತೆ. ಅದರ ಮೈಯಿಂದ ಹಾಗೆ ಬೆಳಕು ಬರ್ತಾ ಇರುತ್ತೆ. ಸುವರ್ಣದ ಒಂದು ಛಾಯೆ, ಚಿನ್ನದ ಬೆಳಕು ಬಂದಾಗ ಬರ್ತಾ ಇರುತ್ತೆ. ಏನದು ಅಂತ ನೋಡಿದ್ರೆ ಇದುವರೆಗೂ ಅಂಥದ್ದೊಂದು ಪ್ರಾಣಿಯನ್ನು ನೋಡೇ ಇರೋಲ್ಲ. ಅದೇನದು ಅಂತಂದರೆ ಅದೇ ನರಸಿಂಹದೇವರು. ಏನಪ್ಪ ವಿಶೇಷ ನರಸಿಂಹದೇವರದ್ದು ಅಂತ ಅಂದರೆ ನೋಡಿ, ಕಾಲಿನಿಂದ ಕುತ್ತಿಗೆವರೆಗೂ ಮನುಷ್ಯ, ಇಲ್ಲಿಂದ ಮೇಲಕ್ಕೆ ಸಿಂಹ, ಸಿಂಹದ ಮುಖ, ಕೋರೆದಾಡೆಗಳು, ಕೆಂಪಾದ ಕಣ್ಣು, ಉದ್ದಕ್ಕೆ ಬೆಳೆದಂತಹ ಕೇಸರಗಳು. ಮಕ್ಕಳೇ, ಸಿಂಹದ ಕುತ್ತಿಗೆ ಸುತ್ತ ಇರುತ್ತಲ್ಲ ಕೂದಲು, ಅದನ್ನು ಕೇಸರ ಅಂತ ಕರೀತಾರೆ. ಹಾಗೆ ಅವನ ಬೆರಳಿನಲ್ಲಿ ಬಲಿಷ್ಠವಾದ ಉದ್ದುದ್ದ ಉಗುರುಗಳು ಮತ್ತು ಬಲಿಷ್ಠನಾಗಿರುವಂತಹ ಮೂರ್ತಿ. ಅವನ ನಾಲಿಗೆ ಚೂಪಾಗಿರುತ್ತೆ. ನೋಡಿಬಿಟ್ರೆ ಭಕ್ತರಿಗೆಲ್ಲ ಅದು ನೋಡ್ರೆ ಸಂತೋಷ ಆಗಬೇಕು, ರಾಕ್ಷಸರಿಗೆಲ್ಲ ಅವ್ನು ನೋಡ್ರೆ ಭಯ ಆಗಬೇಕು. ಅಂಥದ್ದೊಂದು ರೂಪ ಹೊತ್ಕೊಂಡು ಬರ್ತಾನೆ. ಅವ್ನು ನೋಡಿದ ಕೂಡಲೇ ಹಿರಣ್ಯಕಶಿಪುವಿಗೆ ಹೆದರಿಕೆ ಆಗಬೇಕಾಗಿತ್ತಲ್ಲ, ಹೆದರಿಕೆನೇ ಆಗಲ್ಲ ಅವನಿಗೆ. ಅವನು ಮಹಾದುಷ್ಟ. ಆಹಾ ಬಂದ್ಯಾ ಬಾಬಾ, ನೀನು ಹುಡುಕ್ತಾ ಇದ್ದೆ ನಾನು. ನನ್ನ ತಮ್ಮನ ಕೊಂದೋ ನೀನೇ ಅಲ್ವಾ? ನನ್ನ ತಮ್ಮನ ಕೊಲ್ಲೋಕ್ಕೆ ನೀನು ಹಂದಿ ವೇಷ ಹಾಕ್ಕೊಂಬಂದೆ, ಈಗ ಸಿಂಹದ ವೇಷ ಹಾಕ್ಕೊಂಡು, ಸಿಂಹನೂ ಅಲ್ಲ ಮನುಷ್ಯನೂ ಅಲ್ಲ, ಆ ಥರ ಬಂದಿದೆಯಾ? ಬಾ, ನಿನ್ನ ತಲೆ ಹೊಡೆದಾಗ ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಗದೆ ತೊಗೊಂಡು ಯುದ್ಧಕ್ಕೆ ಅಂತ ಬಂದುಬಿಡ್ತಾನೆ. ಅವನಿಗೂ ನರಸಿಂಹಮೂರ್ತಿಗೂ ಯುದ್ಧ ಶುರು ಆಗಿಬಿಡುತ್ತೆ. ಭಾರೀ ಯುದ್ಧ. ಆವಾಗ ಹಿರಣ್ಯಕಶಿಪುವನ್ನು ಚೆನ್ನಾಗಿ ಹಿಡ್ಕೊಂಡು ಹೊಡಿತಾನೆ ನರಸಿಂಹ. ಆವಾಗ ಅವನ ಅರಮನೆಯಲ್ಲಿದ್ದ ಹಿರಣ್ಯಕಶಿಪುವಿನ ಸೈನಿಕರೆಲ್ಲ ಬಂದುಬಿಡ್ತಾರೆ ಇವನ ಮೇಲೆ ಯುದ್ಧಕ್ಕೆ. ಆ ಸೈನಿಕರನ್ನೆಲ್ಲರನ್ನೂ ಕೊಂದು ಹಾಕ್ಬಿಡ್ತಾನೆ. ಬಡ್ದು 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 ಕೊಂದು ಹಾಕ್ಬಿಡ್ತಾನೆ ಅವರೆಲ್ಲರನ್ನೂ. ಆಮೇಲೆ ಹಿರಣ್ಯಕಶಿಪುವಿನ ಜೊತೆಗೆ ಯುದ್ಧ ಮಾಡಿ 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 ಕೊನೆಗೆ ಆ ಹಿರಣ್ಯಕಶಿಪುವನ್ನು ತನ್ನ ಉಗುರುಗಳಿಂದ ಹಿಡ್ಕೋತಾನೆ. ಹೇಗೆ ಸಿಂಹ ಸಣ್ಣ ಪ್ರಾಣಿಯನ್ನು, ಮೊಲ ಇತ್ಯಾದಿ ಪ್ರಾಣಿಯನ್ನು ಆರಾಮಾಗಿ ಹಿಂಗೆ ಹಿಡ್ಕೊಂಡ್ಬಿಡುತ್ತೋ ಹಾಗೆ ಹಿಡ್ಕೊಂಡು ಉಗುರುಗಳಿಂದ ಹಿಡ್ಕೊಂಡು ಎತ್ಕೊಂಡು ಬಂದು ತನ್ನ ತೊಡೆ ಮೇಲೆ ಇಟ್ಕೋತಾನೆ. ತಾನೆಲ್ಲಿ ಕೂತ್ಕೋತಾನೆ ಅಂದರೆ ಇಷ್ಟೆತ್ತರದ್ದೊಂದು ಹೊಸಲಿರುತ್ತೆ. ಹೊಸಲು ಅಂದ್ರೆ ಗೊತ್ತಲ್ಲ ಮಕ್ಕಳೇ, ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ಹೊಸಲು ದಾಟಿ ಹೋಗಬೇಕು. ಮೇಯ್ನ್ ಡೋರ್ ಇರುತ್ತಲ್ಲ, ಆ ಕೆಳಗಡೆ ಒಂದು ಮರ ಇರುತ್ತಲ್ಲ, ಮರದ್ದು, ಅದನ್ನ ಹೊಸಲು ಅಂತಾರೆ. ಅಲ್ಲಿ ಭಾರೀ ದೊಡ್ಡ ಹೊಸಲಿರುತ್ತೆ. ಅದು ಮರಕತ ಶಿಲೆಯಿಂದ ಮಾಡಿದಂತಹ ಹೊಸಲು. ಆ ಹೊಸಲು ಮೇಲೆ ನರಸಿಂಹ ಕೂತ್ಕೋತಾನೆ. ಕೂತ್ಕೊಂಡು ಹಿರಣ್ಯಕಶಿಪುವನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ನೀನನ್ನು ಕೊಂದು ಹಾಕ್ತೀನಿ ಇವಾಗ ಅಂತ ಹೇಳ್ತಾನೆ. ಆವಾಗ ಹಿರಣ್ಯಕಶಿಪು ನಗ್ತಾನೆ. ನನ್ನನ್ನು ಕೊಲ್ಲಕ್ಕಾಗಲ್ಲ ನೀನು, ನನಗೆ ಸಾವೇ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ನಾನು ಈ ಥರ ಎಲ್ಲ ವರ ಕೇಳಿದ್ದೀನಿ. ಏನೇನು ವರ ಕೇಳಿದೀಯ ನೀನು ಅಂದರೆ, ಬ್ರಹ್ಮ ಹುಟ್ಟಿಸಿದ ಯಾರಿಂದನೂ ನಾನು ಕೊಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ವರ ಪಡೆದಿದ್ದೀನಿ ಅಂತ. ನನ್ನನ್ನು ಬ್ರಹ್ಮ ಹುಟ್ಟಿಸಿಲ್ಲ, ನಾನೇ ಬ್ರಹ್ಮನ್ನ ಹುಟ್ಟಿಸಿರೋದು. ಏನೋ ಬ್ರಹ್ಮನ್ನ ಹುಟ್ಟಿಸಿದ್ದು ವಿಷ್ಣು ನಾರಾಯಣ ಮಾಮಿ ಹೊರತು ಬ್ರಹ್ಮ ನಾರಾಯಣ ಮಾಮಿನ ಸೃಷ್ಟಿ ಮಾಡಿಲ್ಲ. ಹಾಗಾಗಿ ಅದು ಬಿದ್ದೋಯ್ತು ಅಲ್ವಾ. ಆಮೇಲೆ ಇನ್ನೇನು ಅಂದರೆ ದೇವತೆಗಳಾಗಬಾರ್ದು, ರಾಕ್ಷಸರಾಗಬಾರ್ದು, ಮನುಷ್ಯರಾಗಬಾರ್ದು, ಪ್ರಾಣಿಗಳಾಗಬಾರ್ದು, ಅದು ಯಾವುದೂ ಅಲ್ಲ. ಆಮೇಲೆ ಇನ್ನೇನು ವರ ಕೇಳಿದ್ದಾನೆ, ಹಗಲೊತ್ತಲ್ಲಾಗಬಾರ್ದು, ರಾತ್ರಿ ಹೊತ್ತಲ್ಲಾಗಬಾರ್ದು ಅಂತ. ಅಲ್ಲಿ ನೋಡು ಸೂರ್ಯ ಮುಳುಗ್ತಾ ಇದ್ದಾನೆ ಸಂಜೆ ಹೊತ್ತಿವಾಗ, ಸೂರ್ಯ ಅರ್ಧ ಮುಳುಗಿದ್ದಾನೆ. ಇದು ಹಗಲೂ ಅಲ್ಲ, ಇದು ರಾತ್ರಿಯೂ ಅಲ್ಲ, ಇದು ಸಂಧ್ಯಾಕಾಲ, ಹಾಗಾಗಿ ನೀನು ಕೊಲ್ಲಬಹುದು. ಆಮೇಲೆ ಮನೆ ಒಳಗೂ ಆಗಬಾರ್ದು, ಮನೆ ಹೊರಗೂ ಆಗಬಾರ್ದು ಅಂತ ಕೇಳಿದ್ದೀಯಲ್ಲ, ನಾನು ಕೂತಿರೋದೆಲ್ಲಿ ಹೇಳು? ಹೊಸ್ಲು ಮೇಲೆ ಕೂತಿದ್ದೀನಿ. ಇದು ಮನೆ ಒಳಗು ಅಂತ ಹೇಳಕ್ಕೆ ಬರಲ್ಲ, ಮನೆ ಹೊರಗಡೆ ಅಂತಲೂ ಹೇಳಕ್ಕೆ ಬರಲ್ಲ. ಹೌದಾ? ಸರಿ ಇದೆ ಅಲ್ವಾ? ಹೊಸ್ಲು ಮೇಲೆ. ಆಮೇಲೆ ಇನ್ಯಾವುದು?
ಇನ್ನು ನೋಡಿ, ಭೂಮಿಯಲ್ಲಾಗಬಾರ್ದು, ಆಕಾಶದಲ್ಲಾಗಬಾರ್ದು. ನೀನು ಭೂಮಿ ಮೇಲೆ ಮಲ್ಕೊಂಡಿಲ್ಲ, ನೀನು ನನ್ನ ತೊಡೆ ಮೇಲಿದೆಯಾ. ನೀನು ಆಕಾಶದಲ್ಲೂ ಇಲ್ಲ, ನನ್ನ ತೊಡೆ ಮೇಲಿದೆಯಾ. ಇದು ಭೂಮಿಯೂ ಅಲ್ಲ, ಇದು ಆಕಾಶವೂ ಅಲ್ಲ. ಹಾಗಾಗಿ ನೀನು ಕೊಲ್ತೀನಿ. ಇನ್ನೊಂದು ಕೇಳಿದ್ದೀನಿ, ಕೊನೆಯದು ಯಾವುದು ಗೊತ್ತಾ? ಇನ್ನೊಂದು ನನ್ನನ್ನು ಜೀವಂತ ಇರೋ ವಸ್ತುವಿಂದ ಕೊಲ್ಲಬಾರ್ದು, ಜೀವ ಇಲ್ಲದೇ ಇರೋ ವಸ್ತುವಿನಿಂದನೂ ಕೊಲ್ಲಬಾರ್ದು ಅಂತ. ಅದಕ್ಕೆ ನಿನ್ನನ್ನು ನಾನು ಕತ್ತಿಯಿಂದಾಗಲಿ, ಚಕ್ರದಿಂದಾಗಲಿ, ಗದೆಯಿಂದಾಗಲಿ ಅದು ಯಾವುದನ್ನು ಕೊಲ್ಲಲ್ಲ. ಯಾಕೆಂದರೆ ಅದಕ್ಕೆ ಯಾವುದಕ್ಕೂ ಜೀವ ಇಲ್ಲ ಅಲ್ವಾ? ಮತ್ತು ಯಾವುದರಿಂದ ಕೊಲ್ತೀನಿ ಅಂದರೆ, ನನ್ನ ಉಗುರುಗಳಿದೆಯಲ್ಲ, ಈ ಉಗುರುಗಳನ್ನ ಕೊಲ್ತೀನಿ. ಈ ಉಗುರುಗಳನ್ನು ಜೀವಂತ ಅಂತ ಹೇಳೋಕೆ ಬರೋಲ್ಲ ಅಲ್ವಾ? ಉಗುರು ಕತ್ತರಿಸ್ಕೊಂಡ್ರೆ ನಮಗೇನು ಏಟಾಗಲ್ಲ. ಆದರೆ ಉಗುರಿಗೆ ಜೀವ ಇಲ್ವಾ ಅಂದರೆ ಅದು ಇನ್ನೊಂದು ಥರದಲ್ಲಿ ಅದು ಸತ್ತು ಹೋಗಿದ್ದು ಅಂತ ಹೇಳೋಕ್ಕೆ ಬರೋಲ್ಲ. ಯಾಕೆಂದರೆ ಉಗುರು ಬೆಳೆಯುತ್ತೆ ನೋಡಿ, ನೀವು ಕತ್ತರಿಸ್ದಂಗೆ ಉಗುರು ಬೆಳೆಯುತ್ತಲ್ವಾ? ಆವಾಗ ಅದು ಜೀವ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಅದು ಜೀವ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನೋಡಿ ಎಷ್ಟು ಬುದ್ಧಿವಂತ ದೇವರು. ನಾವು ಏನೇನೋ ಕೆಟ್ಟ ಬುದ್ಧಿ ಮಾಡೋಕ್ಕೆ ಬುದ್ಧಿವಂತಿಕೆ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಬುದ್ಧಿ ದೇವರಿಗಿರುತ್ತೆ ಅಂತ ಹೇಳಿ, ಇವಾಗ ನಾನು ಕೊಲ್ಬೋದಲ್ವ ನೀನು ತೊಗೊಂಡು ವರ ಎಲ್ಲ ಕರೆಕ್ಟಾಗಿದೆ ಅಲ್ವಾ? ಅದು ಯಾವುದು ವರನ ಟ್ರೆಸ್ಪಾಸ್ ಮಾಡ್ದಲೇ ನಾನು ನಿನ್ನ ಕೊಲ್ತಾಯಿದ್ದೀನಿ ಅಂತ ಹೇಳಿ ಅವನ ಉಗುರುಗಳಿರ್ತಲ್ಲ, ಆ ಉಗುರುಗಳಿಂದ ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದು ಬಿಡ್ತಾನೆ ಮಕ್ಕಳೇ. ಬಗೆದು ಅವನು ಹೊಟ್ಟೆ ಒಳಗೆ ಕರಳಿರುತ್ತಲ್ಲ, ಆ ಕರಳನ್ನ ತೆಗೆದು ತಾನು ಮಾಲೆಯಾಗಿ ಹೀಗೆ ಹಾಕ್ಕೊಂಡ್ಬಿಡ್ತಾನೆ. ಅಷ್ಟು ಮಾಡ್ತಿದ್ದಂತೆ ಹಿರಣ್ಯಕಶಿಪು ಸತ್ತು ಹೋಗ್ತಾನೆ. ಅವನು ಎಷ್ಟು ಕಾಟ ಕೊಟ್ಟಿರ್ತಾನೆ ಅಂದರೆ ಲೋಕದ ಜನಗಳೆಲ್ಲ, ಆಹಾ ನರಸಿಂಹ, ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಪ್ಪ, ನಮ್ಮನ್ನೆಲ್ಲ ಕಾಪಾಡಿದೆ, ನೀನು ಒಳ್ಳೆಯದಾಗಲಿ, ನಿನಗೆ ಮಂಗಳವಾಗಲಿ, ಮಂಗಳಂ ಸ್ತಂಭಡಿಂಬಾಯ, ಮಂಗಳಂ ಮೃತ್ಯುಮೃತ್ಯವೇ, ಮಂಗಳಂ ರೌದ್ರರೂಪಾಯ, ನಾರಸಿಂಹಾಯ ಮಂಗಳಂ ಅಂತ ಅವನಿಗೆ ಇಷ್ಟುದ್ದ ಮಂಗಳನೆಲ್ಲ ಹೇಳ್ತಾರೆ ದೇವತೆಗಳು, ಉಳಿದ ಎಲ್ಲ ಜನಗಳು ಎಲ್ಲರೂ ಸೇರಿಕೊಂಡು. ಆಗ ನರಸಿಂಹ ಅಲ್ಲೇ ಹತ್ತಿರದಲ್ಲಿ ಇದ್ದಂತಹ ಪ್ರಹ್ಲಾದನನ್ನು ಹತ್ತಿರ ಕರ್ಕೊಂಡು, ಹೆದರ್ಕೋಬೇಡಪ್ಪ, ನಿನ್ನ ತಂದೆ ಹೀಗೆ ಸಾಯಬೇಕು ಅಂತ ವರ ಕೇಳ್ಕೊಂಡಿದ್ದ, ಹಾಗಾಗಿ ಅವನ್ನ ನಾನು ಉದ್ಧಾರ ಮಾಡಿದ್ದೀನಿ ಹೊರತು ಅವನ್ನ ಸಾಯಿಸಿದ್ದೀನಿ ಅಂತ ಅನ್ಕೋಬೇಡ, ನಿನಗೆ ಒಳ್ಳೆಯದಾಗಲಿ ಅಂತ ಅವನ ತಲೆಯನ್ನೇವರಿಸಿ ತನ್ನ ತೊಡೆ ಮೇಲೆ ಅವನು ಕೂರಿಸ್ಕೋತಾನೆ ಮಕ್ಕಳೇ. ಆವಾಗ ಬ್ರಹ್ಮ, ಶಿವ, ಇಂದ್ರ, ಅಷ್ಟದಿಕ್ಪಾಲಕರು ಎಲ್ಲ ದೇವತೆಗಳಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಎಲ್ಲರೂ ನರಸಿಂಹನಿಗೆ ಪೂಜೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ನರಸಿಂಹ ಅವ್ರನ್ನೆಲ್ಲ ಅನುಗ್ರಹಿಸಿ, ನೋಡಿ ಲೋಕದಲ್ಲಿ ಈಗ ಕೆಟ್ಟ ದಾರಿಯನ್ನು ಹಿಡಿದ್ರೆ ನೀವು ಎಷ್ಟೇ ಬುದ್ಧಿವಂತರಾಗಿರಿ, ಎಷ್ಟೇ ಬಲಿಷ್ಠರಾಗಿರಿ, ನಿಮಗೆ ಒಂದು ದಿವಸ ಕೊನೆ ಅನ್ನುವಂಥದ್ದಿದೆ. ಹಾಗಾಗಿ ಒಳ್ಳೆಯದನ್ನೇ ಮಾಡಬೇಕು ಅಂತ ಹೇಳಿ ತಾನು ಪ್ರಹ್ಲಾದನಿಗೆ ಆಶೀರ್ವಾದವನ್ನು ಮಾಡಿ ಅವನು ಮಾಯ ಆಗಿ ಹೋಗ್ತಾನೆ. ಅದಕ್ಕಾಗಿಯೇ ಇವತ್ತಿಗೂ ನರಸಿಂಹನನ್ನು ಎಲ್ಲ ಕಡೆ ಪೂಜೆ ಮಾಡ್ತಾರೆ ಮಕ್ಕಳೇ. ನೀವು ನೋಡಿದ್ದೀರಿ ಅಲ್ವಾ, ನರಸಿಂಹ 3 ಥರದಲ್ಲಿ ಕಾಣಿಸ್ಕೋತಾನೆ. ಒಂದು ಹೀಗೆ ಕೂತಿರ್ತಾನೆ ಒಬ್ಬನೇ, ಈ ಕಣ್ಣು ಮುಚ್ಕೊಂಡು, ಅವನ್ನ ಯೋಗ ನರಸಿಂಹ ಅಂತ ಕರೀತಾರೆ. ಹಾಗೆ ಈ ಲಕ್ಷ್ಮಿಯನ್ನು ಕೂರಿಸ್ಕೊಂಡಿದ್ದಾರೆ, ಎಡಗಡೆ ತೊಡೆ ಮೇಲೆ ಹೀಗೆ ಲಕ್ಷ್ಮೀನ ಕೂರಿಸ್ಕೊಂಡಿರ್ತಾನೆ, ಲಕ್ಷ್ಮೀ ನರಸಿಂಹ ಅಂತಂತಾರೆ. ಇನ್ನು ತುಂಬ ಅಪರೂಪಕ್ಕೆ ಹಿರಣ್ಯಕಶಿಪುವನ್ನು ಬಗೆಯುವಂತಹ ನರಸಿಂಹಗಳು ಉಂಟು, ಅದನ್ನು ಉಗ್ರ ನರಸಿಂಹ ಅಂತ ಕರೀತಾರೆ. ಒಟ್ಟಲ್ಲಿ ನಮಗೆ ತುಂಬ ಕಷ್ಟ ಬಂದರೆ, ಯಾರ್ಯಾರಿಂದನೂ ಭಯ ಇದ್ದರೆ ಅಂಥ ಸಂದರ್ಭದಲ್ಲೂ ನರಸಿಂಹನನ್ನು ಪೂಜೆ ಮಾಡೋದುಂಟು. ಉಳಿದಂತೆ ನಮ್ಮನ್ನು ಯಾವಾಗಲೂ ಕಾಪಾಡು ಅಂತ ಪ್ರೀತಿಯಿಂದ ನರಸಿಂಹನನ್ನು ಪೂಜೆ ಮಾಡುವಂಥದ್ದು ಉಂಟು. ನರಸಿಂಹ ತುಂಬ ಬೇಗ ಒಲಿಯುವಂಥ ದೇವರು. ನರಸಿಂಹನ ಬಗ್ಗೆ ತುಂಬ ಒಳ್ಳೊಳ್ಳೆ ಹಾಡುಗಳು, ಭಜನೆಗಳು, ಸ್ತೋತ್ರಗಳು ಎಲ್ಲವೂ ಇದೆ. ಅದನ್ನೆಲ್ಲ ನೀವು ಕೇಳಿದ್ದೀರಿ ಅಲ್ವಾ, ಕಲ್ತಿದ್ದೀರಿ ಅಲ್ವಾ. ನರಸಿಂಹನ ಕಥೆ ನಿಮಗೆಲ್ಲ ಇಷ್ಟ ಆಯ್ತಲ್ವ ಮಕ್ಕಳ? ತುಂಬ ದೊಡ್ಡ ಕಥೆ ಇವಾಗ ನಾನು ಹೇಳಿರೋದು. ಕೇಳಿ ಈ ಕಥೆ ಹೇಗಿತ್ತು, ನಿಮಗೇನು ಅನ್ನಿಸ್ತು ಅಂತ ಅಪ್ಪ ಅಮ್ಮಂಗೆ ಹೇಳಿ ನಮಗೆ ಕಮೆಂಟ್ ಹಾಕಿ. ಈ ಥರ ದೊಡ್ಡ ಕಥೆ ನಿಮಗೆ ಬೇಕಾ ಬೇಡವಾ? ನಿಮಗೆ ಬೋರ್ ಆಗುತ್ತಾ ದೊಡ್ಡ ಕಥೆ? ಅಥವಾ ದೊಡ್ಡ ಕಥೆಗಳು ಮಧ್ಯಮಧ್ಯದಲ್ಲಿ ಒಂದೊಂದು ಇರಲ್ಲ, ಯಾವುದಕ್ಕೂ ನೀವು ಅಪ್ಪ ಅಮ್ಮಂಗೆ ಹೇಳಿಬಿಟ್ಟು ನಮಗೆ ಕಮೆಂಟ್ ಹಾಕಿಸ್ತೀರಾ ಮಕ್ಕಳ? ನಿಮ್ಮ ಸ್ನೇಹಿತರಿಗೆಲ್ಲ ಕೇಳೋಕೆ ಹೇಳಿ. ನರಸಿಂಹ, ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ, ಉಗ್ರ ನರಸಿಂಹ ನಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.